ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣಿಮಣೆದು ತತ್ಸ್ವರೂಪರು ಶ್ರೀಮನ್ನಿಜಗುಣರ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯಗಳನ್ನು ರಚಿಸಿ ಮುಮುಕ್ಷುಗಳಿಗೆ ಮಹಾ ಉಪಕಾರ ಮಾಡಿರ್ತಕ್ಕಂಥ ಬ್ರಹ್ಮಲೀನ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿಯವರ ಪವಿತ್ರ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರೇಶ ವಿಜಯ. ಶಿವಪುತ್ರೇಶ ವಿಜಯದಲ್ಲಿ 3ನೇ ಅಧ್ಯಾಯದಲ್ಲಿ ಬಂದಿದ್ದೇವೆ. 3ನೇ ಅಧ್ಯಾಯದಲ್ಲಿ ನಾವು ಹಿಂದೆ ಏನು ತಿಳ್ಕೊಂಡು ಬಂದೀವಿ ಅಂತ ಕೇಳಿದರೆ, ಗುರುವಿನಾಜ್ಞೆ ಹೊತ್ತು ಸಂಚರಿಸಿ ಗೆಜ್ಜಲಗಟ್ಟಿ ಗ್ರಾಮಕ್ಕೆ ಭರದಿ ಬಂದನು ದೇವ ಭಾಷೆಯ ತಿಳಿಯ ತವಕದಲ್ಲಿ. ದೇವ ಭಾಷೆ, ಸಂಸ್ಕೃತ ಭಾಷೆ, ವೇದ ಉಪನಿಷತ್ತುಗಳೆಲ್ಲ ಸಂಸ್ಕೃತ ಭಾಷೆಯಲ್ಲೇ ಮಾಡಿರುವುದರಿಂದ ಅವುಗಳನ್ನು ತಿಳಿಬೇಕಾಗಿತ್ತು ಅಂತಂದ್ರೆ ಸಂಸ್ಕೃತ ಭಾಷೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗ್ತದೆ. ಅದರ ಸಲುವಾಗಿ ಅವರು ಎಲ್ಲಿಗೆ ಹೋದರು ಅಂತ ಕೇಳಿದರೆ ಗೆಜ್ಜಲಗಟ್ಟಿ. ಗುರು ಶಿಷ್ಯರ ಮಾಧ್ಯಮಾದಿತ ಹರಿಯುತಿಹಳ ವರದೆ ಶಾರದೆ ಹರ್ಷದಿಂತ ಜನರು ಉದ್ಧರಿಸುವಳು ಏನಂತಾರೆ ಸರಸದಲ್ಲಿ. ಗುರು ಶಿಷ್ಯರ ಮಧ್ಯದಲ್ಲಿ ಗುರುವಿನಿಂದ ಹರಿದು ಬಂದ ಶಾರದೆ ವಿದ್ಯಾಮಾತೆ ಆಕೆ ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ಶಿಷ್ಯನ ಹೃದಯವನ್ನು ಸೇರಿ ಹರುಷದಿಂದ ಜನರನ್ನು ಉದ್ಧರಿಸುತ್ತಾ ಆ ತಾಯಿ ಪರಂಪರೆ, ವಿದ್ಯೆಯ ಪರಂಪರೆಯಲ್ಲಿ ಈ ರೀತಿ ಹರಿದು ಬರ್ತಾ ಇದ್ದಾಳೆ. ಪಡೆಯಬೇಕೆಂಬ ಹಂಬಲ ಶಿಷ್ಯನಲ್ಲಿ, ಕೊಡುವ ಕರುಣೆ ಗುರುವಿನಲ್ಲಿ. ಪಡೆಯಬೇಕೆಂಬ ಹಂಬಲ, ವಿದ್ಯೆಯನ್ನೇ ಗುರಿಯನ್ನಾಗಿ ಇಟ್ಟುಕೊಂಡಿರ್ತಕ್ಕಂಥ ಶಿಷ್ಯ ಅದನ್ನೇ ಪಡೆಯುವ ಸಲುವಾಗಿ ಗುರುವಿನ ಹತ್ತಿರ ಬಂದಿದ್ದಾನೆ. ಕೊಡುವ ಕರುಣೆ ಗುರುವಿನಲ್ಲಿ. ಸದ್ಗುರುನಾಥ ಕರುಣೆಯಿಂದ ಬಂದಿರತಕ್ಕಂಥ ಶಿಷ್ಯನಿಗೆ ತನ್ನ ಜ್ಞಾನವನ್ನೆಲ್ಲ ಹಾಗೊಂದು ದೀಪ ಮತ್ತೊಂದು ದೀಪಕ್ಕೆ ನಿರ್ವಂಚನೆಯಿಂದ ತನ್ನ ಸ್ವರೂಪವನ್ನೆಲ್ಲ ಕೊಟ್ಟು ಬಿಡ್ತದನೋ. ಚಿಮಣಿ ಹಚ್ತಿರಲ್ಲ, ಒಂದು ಚಿಮಣಿಗೆ ಮತ್ತೊಂದು ಚಿಮಣಿ ಹಚ್ಚಿದ್ರೆ ಅಂದ್ರೆ ಏನಾಗ್ತದೆ, ತನ್ನಲ್ಲಿರುವ ಬೆಳಕನ್ನೆಲ್ಲ ಅದು ಕೊಟ್ಟು ಬಿಡ್ತದೆ. ಹಾಗೆ ಯೋಗ್ಯನಾಗಿರ್ತಕ್ಕಂಥ ಶಿಷ್ಯ ಸಿಕ್ಕ ಅಂದ ಪ್ರೀತಿಯಿಂದ ಸದ್ಗುರುನಾಥ ತನ್ನಲ್ಲಿರುವ ವಿದ್ಯೆಯನ್ನೆಲ್ಲ ಧಾರೆ ಎರಿತಾನೆ. ಎಲ್ಲ ವಿದ್ಯೆಗಳಲ್ಲಿ ತಾನೇ ಬಲ್ಲಿದನು ಅಯ್ಯಪ್ಪ ಶಾಸ್ತ್ರಿಯು. ಮೆಲ್ಲನೆ ಪೇಳಿ ಸಂಸ್ಕೃತ ಪಾಠಶಾಲೆಯಲ್ಲಿ ಅಲ್ಲಿತ ಕೆಲ ದಿನವು ಕಳೆಯುತ್ತೆಲ್ಲ ವಿದ್ಯೆಯ ಕಲಿತು ಬಂದನು ಸಲ್ಲಲಿತ ಸುಜ್ಞಾನ ನಿಧಿ ಶಿವಪುತ್ರ ಯೋಗೀಶ. ಈ 20ನೆಯ ಪದ್ಯದಿಂದ
ಇವತ್ತೊಂದನ್ನು ಆರೆಂಟು ಪದ್ಯಗಳನ್ನು ಚಿಂತನೆ ಮಾಡೋಣ. ಎಲ್ಲ ವಿದ್ಯೆಗಳಲ್ಲಿ ತಾನೇ ಬಲ್ಲಿದನು ಅಯ್ಯಪ್ಪ ಶಾಸ್ತ್ರಿ. ಎಲ್ಲ ವಿದ್ಯೆಗಳಲ್ಲಿ ತಾನೇ ಬಲ್ಲಿದನು ಅಯ್ಯಪ್ಪ ಶಾಸ್ತ್ರಿಯು. ಮೆಲ್ಲ ಮೆಲ್ಲನೆ ಕೇಳಿ ಸಂಸ್ಕೃತ ಪಾಠಶಾಲೆಯಲ್ಲಿ ಅಲ್ಲಿ ತಾ ಕೆಲ ದಿನವ ಕಳೆಯುತ್ತೆಲ್ಲ ವಿದ್ಯೆಯ ಕಲಿತು ಬಂದನು. ಸಲ್ಲಲಿತ ಸುಜ್ಞಾನ ನಿಧಿ ಶಿವಪುತ್ರ ಯೋಗೀಶ. ಬಳಿಕ ಸದ್ಗುರು ಸಿದ್ಧಯತಿ ಬರಗಳಿಲನೇತಾ ತಮಿಳುನಾಡಿನ ಚೆಲುವ ಚೆನ್ನೈ ಪಟ್ಟಣಕ್ಕೆ ತಾ ಹೊಂದಿಕೊಂಡಿರುವ. ಬೆಳೆದುದ ಕೊಯ್ಲೂರು ಮಠದಲ್ಲಿ ಕಳಿಸುತ್ತಾ ನ್ಯಾಯಾದಿ ದರ್ಶನಗಳನ್ನು ತಾ ತಿಳಿದೋದಿ ಬರಬೇಕೆಂದು ಕಳಿಸಿರಲು. ಅಲ್ಲಿ ಶಿವಪುತ್ರೇಶ ದರ್ಶನವೆಲ್ಲವನು ತಾ ಚತುರ ಬುದ್ಧಿಯ ಒಲ್ಲೆತನದಲ್ಲಿ ಕಲಿತು ಗಳಗಳ ನೀರು ಕುಡಿದಂತೆ. ಸಲ್ಲೆಲಿತ ಶೈಲಿಯರಿ ಬೋಧಿಸುತ್ತೆಲ್ಲ ವಟುಗಳ ಬೆರಗುಗೊಳಿಸಿರೆ. ಮೆಲ್ಲನೆ ಕೇಳಿದರು ತನ್ನಿ ಮಠಕ್ಕೆ ಮರಿಯಂದು. ತುಂಬಿಸಿರಿ ಸಂಪತ್ತು ಮಠದೊಳಗಿಂಬು ಕೊಟ್ಟಾದಸ ಧಾನ್ಯವು ಸಂಭ್ರಮಿಸ ಸಿರಿ ಮುಕುಟವಲ್ಲರೆ ಯಾನೆ ಅಂಬಾರಿ. ನಂಬುಗೆಯ ನಿಜ ಸೇವಕರು ಸಂಭಾವ್ಯ ಸುರಪತಿ ಪದವು ನಮ್ಮಯ. ಶಂಭುವಾರೂಢೇಶ ಪದ ಸಮವಲ್ಲ ಹೋಗೆಂದ. ಶಂಭುವಾರೂಢೇಶ ಸಮಪರವಲ್ಲ ಹೋಗೆಂದ. ಶಂಭುವಾರೂಢೇಶ ಪದ ಸಮವಲ್ಲ ಹೋಗೆಂದ. ಎಲ್ಲ ವಿದ್ಯೆಗಳಲ್ಲಿ ತಾನೇ ಬಲ್ಲಿದನು ಅಯ್ಯಪ್ಪ ಶಾಸ್ತ್ರಿಯು. ಮೆಲ್ಲ ಮೆಲ್ಲನೆ ಪೇಳಿ ಸಂಸ್ಕೃತ ಪಾಠಶಾಲೆಯಲ್ಲಿ ಸಂಸ್ಕೃತವನ್ನು ಕಲಿಯಲಿಕ್ಕೆ ಹೋಗಿದ್ದಾನೆ ಶಿವಪುತ್ರೇಶ. ವಿದ್ಯಾ ಅಂದ್ರೆ ಏನೋ ಬರಿದು ಓದೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ವಿದ್ಯಾ ಅಂದ್ರೆ ವಿದ್ಯಾ ಅನ್ನೋದಕ್ಕೆ ಬರೀತಾರೆ ಪುರುಷಾರ್ಥ ಸಾಧನಂ ವಿದ್ಯಾ. ಪುರುಷಾರ್ಥ ಸಾಧನಂ ವಿದ್ಯಾ. ಪುರುಷಾರ್ಥ ಅಂದರೆ ಮೋಕ್ಷ. ಮೋಕ್ಷಕ್ಕೆ ಸಾಧನವಾವುದು ಯಾವುದು? ಅದು ವಿದ್ಯೆ ಅಲ್ರಿ. ವಿದ್ಯೆ ಬರಬೇಕಾದ್ರೆ ಅದು ಕೇವಲ ಗುರುವಿನಿಂದ ಮಾತ್ರ ಬರುವುದಿಲ್ಲ. ಆಚಾರ್ಯತ್ ಪಾದಮಾದತ್ತೆ. ಪಾದಂ ಶಿಷ್ಯ ಸ್ವಮೇಧಯ ಕಾಲೇನ ಪಾದ ಮಾದತ್ತೆ. ಪಾದಂ ಸ ಬ್ರಹ್ಮಚಾರಿಭಿ. ಪಾದ ಅಂದ್ರೆ ಕಾಲು ಭಾಗ. ಪಾದ ಅಂದ್ರೇನು? ಕಾಲು ಭಾಗ. ನಾಲ್ಕನೇ ಅಂತೀರಲ್ಲ ಮೊದಲಿನ ರೂಪಾಯಿ. ಕಾಲು ಭಾಗ. ಆಚಾರ್ಯಾತ್ ಪಾದಮಾದತ್ತೆ. ವಿದ್ಯೆಯನ್ನು ಆಚಾರ್ಯನಿಂದ ವಿದ್ಯೆಯು ಕಾಲು ಭಾಗವನ್ನು ಮಾತ್ರ ಗರಿಸುತ್ತೇವೆ. ವಿದ್ಯಾರ್ಥಿ ಗುರುಗಳಿಂದ ಕಾಲು ಭಾಗ ವಿದ್ಯೆಯನ್ನು ಮಾತ್ರ. ಸಂಪೂರ್ಣ ಎಲ್ಲ ಗುರುಗಳಿಗೆ ಕೊಡ್ತಾರಂತ ಹಿಂಗೂ ಏನಲ್ಲ. ಕಾಲು ಭಾಗ ವಿದ್ಯೆಯನ್ನು ಗುರುವಿನಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಕಾಲೇನ ಪಾದಂ ಶಿಷ್ಯ ಸ್ವಮೇಧಯ. ನಾಲ್ಕನೇ ಭಾಗ ಗುರುವಿನಿಂದ ಪಡ್ಕೋತಾನ. ಇನ್ನು ನಾಲ್ಕನೇ ಭಾಗವನ್ನು ಶಿಷ್ಯ ತನ್ನ ಸ್ವಬುದ್ಧಿಯಿಂದ, ಬುದ್ಧಿಶಕ್ತಿಯಿಂದ, ಬುದ್ಧಿಶಕ್ತಿಯಿಂದ ಚಿಂತನೆ ಮಾಡ್ತಾನೆ. ಚಿಂತನೆ ಮಾಡಿದಂಗೆ ಅದು ವಿದ್ಯಾ ಏನು ಅದು ಎದ್ದು ಬರ್ತದೆ. ಸ್ವಬುದ್ಧಿಯಿಂದ ಚಿಂತನೆ ಮಾಡ್ತಾ ಇದ್ದಾನೆ. ಪಾಂಡವರ ಪರೀಕ್ಷೆ
ಯಾರು? ದ್ರೋಣಾಚಾರ್ಯರು. ಒಂದು ದಿವಸ ಏನಾಯಿತು ಅಂದ್ರೆ ರಾತ್ರಿ ಭೀಮ ಊಟ ಮಾಡಕತ್ತಿದ್ದಂತ ಕತ್ತಲ್ದಾಗ. ತಾಟ ಸಪ್ಪಳಾದ ಕೂಡಲೇ ಯಾರವರು ಅಂದ ಅರ್ಜುನ. ನಾನೇ ಭೀಮ. ಏನು ಮಾಡಕತ್ತಿದೆ ಅಂದ. ಉಣ್ಣಾಕತ್ತೇನಂದ ರಾತ್ರಿಯಾಗ. ಅಲ್ಲೋ ಕತ್ತಲ್ದ ಹೆಂಗೆ ಉಂತೀವೋ ಅಣ್ಣ? ಕತ್ತಲ್ದಾಗ ಏನತ್ತಿ? ಅಲ್ಲೇನು ಟ್ರಾಫಿಕ್ ಜಾಮ್ ಇರಂಗಿಲ್ಲ ನೋಡು. ಕೈಗೆ ಬಾಯಿಗೆ ಸರ್ತಲ್ಲ, ಅದು ಆ ಕಡೆ ಹೊಕ್ಕತ್ತೇನೆ, ಕಿವಿ ಕಡೆ ಹೊಕ್ಕತ್ತೇನ? ಇಲ್ಲ, ಕತ್ತಲಿದ್ರೆ ಏನತ್ತ ಅಂದವ. ಅಬಾಬಾ, ಇದರಿಂದ ಅವನಲ್ಲಿ ಒಂದು ಮತ್ತೊಂದು ವಿಲಕ್ಷಣವಾದ ವಿಚಾರ ಬಂತು ನೋಡ್ರಿ. ಅದರಿಂದ ಕತ್ತಲದಲ್ಲಿ ನಮ್ಮ ಅಣ್ಣ ಊಟ ಮಾಡ್ತಾನಂದ ಬಳಿಕ ನಾಯಾಕ ಕತ್ತಲದಲ್ಲಿ ಬಾಣ ಪ್ರಯೋಗ ಮಾಡಬಾರದು ನೋಡ್ರಿ. ಹಂಗೆ ಅದು ಹಂಗೆ ಹೇಳ್ತತಿ. ತನ್ನ ಸ್ವಂತ ಬುದ್ಧಿಯಿಂದ ರಾತ್ರಿನೂ ಎದ್ದ, ಬೆಲ್ಲ ಬಾಣ ತಗೊಂಡ, ಒಂದು ಗಿಡ ಮುಟ್ಟಿದ, ಒಂದು 10 ಹೆಜ್ಜೆ ಬಂದ. 10 ಹೆಜ್ಜೆ ಅಂತರ ಗೊತ್ತಾತ್ಲ. 10 ಹೆಜ್ಜೆ ಬಂದ, ಹೊಡೆದ, ಟಕ್ಕತ್ತು ಗಿಡಕ್ಕೆ ಬಡಿತ ಬರೋಬ್ಬರಿ. ಮತ್ತು 10 ಹೆಜ್ಜೆ ಹಿಂದವಾದ. ಈಗ 20 ಹೆಜ್ಜೆ ಅಂತರ ಗೊತ್ತಾತಲ್ಲ. ಹೊಡೆದ, ಗಿಡಕ್ಕೆ ಬಡಿತ ಟಕ್ಕಂತ. ಮತ್ತು 10 ಹೆಜ್ಜೆ ಹೋದ, ಮತ್ತೆ ಹೊಡೆದ, ಬರೋಬ್ಬರಿ ಗಿಡಕ್ಕೆ ಕತ್ತಲ್ದಾಗ. ಈ ಸಪ್ಪಳ ಕೇಳಿ ದ್ರೋಣಾಚಾರ್ಯ ಎದ್ರು. ಯಾರವ? ನಾನಾ ರೀ, ನಿಮ್ಮ ಶಿಷ್ಯ ಅರ್ಜುನ. ಏನು ಮಾಡಕತ್ತೀಯೋ? ಬಾಣ ಪ್ರಯೋಗ ಮಾಡಕತ್ತೇನೆ ಕತ್ತಲ್ದಾಗ ಅಂದ್ರು ಅವರು. ನಮ್ಮ ಅನ್ನ ಕತ್ತಲ್ದಾಗ ಊಟ ಮಾಡ್ತಿದ್ರೆ ನನಗೆ ಕತ್ತಲ್ದಾಗ ಯಾಕೆ ವಿದ್ಯಾ ಕಲಿಯಕ್ಕೆ ಬರಂಗಿಲ್ಲ ಅಂದವ. ಎದ್ದು ಬಂದು ನೋಡ್ತಾರೆ. ಕರೆಕ್ಟ್. ಅದು ಆವತ್ತ ಪ್ರತಿಜ್ಞೆ ಮಾಡ್ತಾರೆ ದ್ರೋಣಾಚಾರ್ಯ, ನಿನ್ನಲ್ಲಿ ಇಷ್ಟು ಉತ್ಕಟವಾದ ಇಚ್ಛೆ ಇರುವುದರಿಂದ ಅಲ್ಲ, ನಿನ್ನಷ್ಟು ಬುದ್ಧಿ ಸಾಮರ್ಥ್ಯ ಇರುವುದರಿಂದ ನಾನು ನಿನ್ನನ್ನು ಜಗದೇಕ ವೀರನಾಗಿ ಮಾಡುತ್ತೇನೆ ಪ್ರತಿಜ್ಞೆ ಮಾಡಿದ್ ನೋಡ್ರಿ ದ್ರೋಣಾಚಾರ್ಯ ಅಲ್ರಿ. ಅದು ಹೆಂಗೆ ವಿದ್ಯಾ ಕೊಡ್ತಾನ ಹಂಗಂಗೆ ಎತ್ತರ ಬೆಳೀತಿತ್ತು ಅಂದ್ರೆ ಎಷ್ಟು ಆನಂದ ಆಕತಿ ಗುರುಗಳಿಗೆ. ಹಾಗೆ ಇಲ್ಲಿ ಏನು ಹೇಳಬೇಕಾಯ್ತಿ ಅಂತಂದ್ರೆ, ಪಾದಂ ಶಿಷ್ಯ ಮಾದತ್ತೆ ಸ್ವಮೇಧ ತನ್ನ ಬುದ್ಧಿ ಶಕ್ತಿಯಿಂದ ಶಿಷ್ಯ 4ನೇ ಭಾಗವನ್ನು ಎಷ್ಟಾದು ಈಗ 8ನೇ ಅದು ಹೌದಲ್ಲ. ಮುಂದೆ ಕಾಲೇನ ಪಾದ ಮಾದತ್ತೆ ಪ್ರಸಂಗಗಳು ಕಾಲ ಅಂತ ಪ್ರಸಂಗ ತಂದು ಓಡ್ತೈತಲ್ಲ ಕಾಲ. ಆ ಪ್ರಸಂಗದಿಂದ 4ನೇ ಪಡಿತಾನೆ. ಅಪ್ಪ ಕಳ್ತನ ಮಾಡ್ತಿದ್ದ, ಮಗನ ಕರ್ಕೊಂಡು ಹೋದ. ಅವನು ಕಲಿಸ್ಬೇಕ್ರ ತನ್ನ ವಿದ್ಯೆಯನ್ನು. ಯಾವ ವಿದ್ಯೆಯನ್ನು? ಆ ಕಳ್ತನ ವಿದ್ಯೆಯನ್ನು ನನ್ನ ಮಗನಿಗೆ ಕಲಿಸ್ಬೇಕಂತ ಹೇಳಿ ಕರ್ಕೊಂಡು ಹೋದ. ತಮ್ಮ ನಡಿ ಇವತ್ತು ತೊಡಿಗೆ ಹೋಗೋಣ ಆಗಲಿ ಅಂತಂದಣ. ಆದ ಒಳಗೆ ಗಾಡಿ ಹೊಡೆದು ಒಳಗೆ ಹೋದರು. ಒಂದು ರೂಮ್ನೊಳಗೆ ಹೋದ. ಮಗನ ಕಳಿಸಿದ. ಚಿಲ್ಕ ಹಾಕಿ ಬಾಗಿಲು ಹಾಕಿ ಚಿಲ್ಕ ಹಾಕಿ ಮನೆಗೆ ಬಂದುಬಿಟ್ಟವ ಅಪ್ಪ. ಅರೆ ಅಪ್ಪ ರಾತ್ರಾಗ ಒಳಗೆ ಕರ್ಕೊಂಡು ಬಂದಾನ. ದೊಡ್ಡ ಸಾಹುಕಾರ ಮನೆ. ಚಿಲ್ಕ ಹಾಕಿ ಹೋಗ್ಯಾನ ಹೊರಗೆ. ಹೆಂಗೆ ಮಾಡಲಿ ಅಂಥೇಳಿ ವಿಚಾರ ಮಾಡಿದ. ಹೆಂಗ್ರೆ ಪಾರಾಗಬೇಕಲ್ಲ, ಏನರ ಗದ್ದಲ ಮಾಡಿದ್ರೆ ಎದ್ದು ಹಿಡಿತಾರು. ಆ ಕಡೆ ನೋಡ್ದ, ಆ ಕಿಟಕಿ ಚಡಿಗಿದ್ದಲ್ಲ, ಚಡಿ ಮುರಿದ. ಒಂದೊಂದು ಚಡಿ ಮುರಿದ. ಅದ್ರಾಗ ಪಾರಾಗಿ ಬಂದ. ಅಪ್ಪ ಎದ್ದ ಕೂತಿದ್ದ, ಗಿರಾಕಿ ನೋಡಬೇಕಂತೇಳಿ. ಹ್ಯಾಂಗೆ ಬಂದೀವೋ ಅಂದವ. ನೀ ಚಿಲ್ಕ ಹಾಕಿ ಬಂದು ನಾನು ಕಿಟಕಿ ಮುರಿದು ಬಂದೆ. ನಾನು ಶಬಾಷ್, ನನಗಿಂತ ಮುಂದೆ ಹೋದ ಅಂದವ. ಇಲ್ಲಿ ಇಷ್ಟ ತಗೋರಿ, ಮತ್ತು ನೀವು ಕಳ್ತನಕ್ಕೆ ಹೋಗಿದ್ದೀರಿ ಎಲ್ಲರೇ. ಇದ್ರಾಗ ಇಷ್ಟ ಅಭಿಪ್ರಾಯ ಏನೋ, ಕಾಲ ಪ್ರಸಂಗಗಳು ನಮಗೆ ಮತ್ತೆ 4ನೇ ವಿದ್ಯೆ ಕೊಡ್ತವೆ. ಎಷ್ಟಾತೀಗ
12ನೇ ಆತು. ಇನ್ನು 4ನೇ ಉಳಿತಲ್ಲ, ಪಾದಂಸ ಬ್ರಹ್ಮಚಾರಿಭಿಹಿ. ಉಳಿದ 4ನೆಯನ್ನು ತನ್ನ ಜೊತೆಗೆ ಏನು ಅಭ್ಯಾಸ ಮಾಡ್ತಕ್ಕಂಥ ಬ್ರಹ್ಮಚಾರಿಗಳಿಂದ 4ನೇ ಪಡಿತಾ ಇದ್ದ. ಹಿಂಗೆ ಎಲ್ಲವೂ ಗುರುವಿನಿಂದ ಬರಬೇಕಂತ ನೇಮ ಇಲ್ಲ ಏನ್ರಿ. ಹಾಗೆ ಚಿಂತನೆ ಮಾಡಿ ಏನ್ರಿ ಪ್ರಸಂಗಗಳನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಮನುಷ್ಯ. ಪ್ರಸಂಗಗಳು ಬರ್ತಾವೆ, ಕಷ್ಟದ ಪ್ರಸಂಗ. ಕಷ್ಟ ನಮಗೆ, ದುಃಖ ನಮಗೆ ಯಾವ ಶಾಲೆ ಕಾಲೇಜುಗಳು ಕೊಡಲಾರ್ದ ವಿದ್ಯೆಯನ್ನು ಕೊಡ್ತದ ದುಃಖ. ಅದು ಗೊತ್ತಿಲ್ಲ, ಅಯ್ಯಯ್ಯೋ ಅನ್ನೋದು ಅಷ್ಟೇ ಗೊತ್ತತಿ ಇವಂಗ ಅಲ್ರಿ. ದುಃಖ ಕಷ್ಟ ಯಾವ ಶಾಲೆ ಕಾಲೇಜುಗಳಲ್ಲಿನೂ ಕೂಡ ಕೊಡಲಾರ್ದ ವಿದ್ಯೆಯನ್ನು ಕೊಡ್ತದೆ. ಕಷ್ಟ ಸಹಿಸುವ ಶಕ್ತಿಯನ್ನು ಕೊಡ್ತದೆ. ಎಂಥದ್ದು ಬಂದರೂ ಕೂಡ ಎದುರಿಸುವಂತಹ ಧೈರ್ಯವನ್ನು ಕೊಡ್ತದೆ. ಆದ್ದರಿಂದ ಪಾದಂಶ ಸ್ವಮೇಧ ಕಾಲೇನ ಪಾದಮಾದತ್ತೆ ಪಾದಂಶ ಬ್ರಹ್ಮಚಾರಿಭಿಹಿ. ಮಹಾಭಾರತ ಉದ್ಯೋಗ ಪರ್ವದಲ್ಲಿ ಯಾದವ ವಂಶದ ಮೂಲ ಪುರುಷನಾದ ಯದುರಾಜ ಅಂತಿದ್ದ. ಯಾದವ ವಂಶದ ಮೂಲ ಪುರುಷ ಯದುರಾಜ ತನ್ನ ರಥದ ಮೇಲೆ ಹೊತ್ಕೊಂಡ ಒಂದು ಹೋಗ್ತಿದ್ದ. ಅರಣ್ಯದ ದಾರಿಯೊಳಗೆ ಹೋಗ್ಬೇಕಾಯ್ತು. ಅರಣ್ಯದ ಮಧ್ಯದಲ್ಲಿ ಹೋಗುವಾಗ ಆ ಅರಣ್ಯದ ಮಧ್ಯದಲ್ಲಿ ಒಂದು ಗಿಡದ ಕೆಳಗೆ ಆರಾಮ್ ಸಂತೋಷದಿಂದ ಕುಂತಿದ್ದ ಮಹಾತ್ಮ. ಅವಧೂತ ಅಂತಾರೆ ಅವನು, ಅವಧೂತ. ಅಲ್ಲಿ ಅವ ರಥ ತರಿಬಿದ, ನೋಡಿದ ಎಷ್ಟು ಆನಂದದಿಂದ ಕುಂತಾನಿವ. ಸಂಪೂರ್ಣ ತ್ಯಾಗ ಮಾಡ್ಯಾನ, ಏನೂ ಅವನಂತಿಲ್ಲ. ಕೇವಲ ಒಂದು ಕೌಪೀನ ಮ್ಯಾಗ. ಕೌಪೀನವಂತ ಖಲು ಭಾಗ್ಯವಂತ. ನಮಗೆ ಗೊತ್ತಿಲ್ಲ ಕೌಪೀನದ ಮಹತ್ವನೂ ಗೊತ್ತಿಲ್ಲ. ಮತ್ತೇನದ ಇಷ್ಟೆಲ್ಲ ಸರ್ವಸಂಗ ಪರಿತ್ಯಾಗ ಮಾಡಿ ಕೇವಲ ಮೈಮ್ಯಾಗ ಒಂದು ಲಂಗೋಟಿ ಮ್ಯಾಗ ಅದಾನ. ಇಷ್ಟು ಆನಂದದಿಂದ ಅದಾನಲ್ಲ. ರಥದಿಂದ ಕೆಳಗೆ ಇಳಿದ, ಚಪ್ಪಲ್ ಗಿಪ್ಪಲ್ ಅಲ್ಲೇ ಕದ. ಮಹಾತ್ಮರಂತೆ ಹೋಗ್ಬೇಕಾದ್ರೆ ಹ್ಯಾಂಗೆ ಹೋಗ್ಬೇಕು? ತನ್ನ ಖಡ್ಗವನ್ನು ಧರಿಸನ್ನ ಅಲ್ಲೇ ಇಟ್ಟ. ಬರಿಗಾಲಿಂದ ಹೋಗಿ ಅವ ನಮಸ್ಕಾರ ಮಾಡಿದ. ಯಾರು? ರಾಜ, ಯದುರಾಜ. ಮಾಡಿದಾಗ ಕೈ ಮುಗಿದ ಕೇಳಿದ, ಅಪ್ಪ ಮಹಾತ್ಮರೇ, ನೀವು ಸರ್ವಸಂಗ ಪರಿತ್ಯಾಗ ಮಾಡಿದಿರಿ, ನಿಮ್ಮ ಮೈಮ್ಯಾಗ ಪೂರ ಬಟ್ಟೆ ಸಹಿತ ಇಲ್ಲ, ನೀವು ಆನಂದದೊಳಗದಿರಿ ಅಲ್ಲ. ನನ್ನಲ್ಲಿ ಸಾಕಷ್ಟು ಸೈನ್ಯದ ಏನ್ರಿ ಭಾಂಡಾರ ತುಂಬ್ಯದ ಧನದಿಂದ, ಏನೆಲ್ಲ ಅದ, ರಥ ಕುದುರೆ ಆನೆ ಎಲ್ಲ ಅದ. ಆದ್ರೆ ನೀವೇನು ಆನಂದ ಹೊಂದಿದ್ದಲ್ಲ ಅದು ನನಗಿಲ್ಲ. ಏನು ವಿಚಿತ್ರ ಮಹಾತ್ಮರ ಆನಂದ ಅಲ್ಲ. ಆತ್ಮನ್ನೇ ವಾತ್ಮನ ತುಷ್ಟ ಸ್ಥಿತಪ್ರಜ್ಞ ಸದೋಚ್ಯತೆ ಅಲ್ಲಲ್ಲ. ಸ್ಥಿತಪ್ರಜ್ಞ ಲಕ್ಷಣ ಹೇಳ್ತಾ ಇದ್ದಾನೆ. ಸರ್ವಾನ್ ಕಾಮಾನ್ ಪಾರ್ಥ, ಎಲ್ಲವನ್ನು ಕಾಮನೆಗಳನ್ನೆಲ್ಲ ತೆಗೆದೊಗದಾನ. ಕಾಮನೆ ತೆಗೆದೊಗದ ಬಳಿಕ ಅಲ್ಲಿ ಆನಂದ ಹೇಳ್ತದ. ಇಚ್ಛೆಗಳೇ ಆನಂದಕ್ಕೆ ಪ್ರತಿಬಂಧಕ ಆಗಿದಾವೆ. ಇಚ್ಛೆಗಳೇ ಏನ್ರಿ ಬ್ರಹ್ಮಲೋಕ ಜೋ ಭೋಗ ಚಹಿ ಸಬನಕೋ ತ್ಯಾಗ. ಇದಕ್ಕೆ ವೈರಾಗ್ಯ ಅಂದಾರೆ ವಿಚಾರ ಸಾಗರದಾಗ. ಈ ಲೋಕದೊಳಗೆ ಹಿಡಿದು ಮಾಡ್ಕೊಂಡು ಬ್ರಹ್ಮಲೋಕದ ಪರ್ಯಂತರವಾಗಿ ಇರತಕ್ಕಂಥ ಭೋಗಗಳ ಇಚ್ಛೆಯನ್ನು ತ್ಯಾಗ ಮಾಡೋದು. ಭೋಗ ದುಃಖ ಕೊಟ್ಟಿಲ್ಲ, ಭೋಗದ ಇಚ್ಛೆ. ಅರ್ಥ ಆಗತೈತಿಲ್ಲ? ಹಾಂ, ಬೇಕು ಅನ್ನೋದು ಬಿತ್ತು ಹೋದಾಡ್ಕೈತಿ ನೋಡ್ರಿ. ಇಚ್ಛೆನ ತ್ಯಾಗ ಆತಂದ್ರೆ ಕಲ್ಲು ಬಿದ್ದರೆ ಬಾಯಾಗ
ತರಂಗ ಇರ್ತಾವೆ. ಕಲ್ಲ ಬೀಳಿಲ್ಲಂದ್ರೆ ನೀರು ಶಾಂತ ಇರ್ತದೆ. ಹಾಗೆ ಇವು ಇಷ್ಟು ಶಾಂತವಾಗಿ ಅದಾನ, ಆನಂದವನ್ನು ಅನುಭವಿಸ್ತಾ ಇದ್ದಾನಲ್ಲ, ಅಂದ ಬಳಿಕ ಕೈ ಮುರಿದು ಕೇಳ್ತಾನೆ, ನೀವು ಯಾವುದರಿಂದ ಇಷ್ಟ ಆನಂದದಿಂದ ಇದ್ದೀರಿ? ಅವ ಅವಧೂತ ಹೇಳ್ಯಾನ, ಅಮ್ಮ ನನಗೆ 24 ಮಂದಿ ಗುರುಗಳು ಅದಾರ. ಅದೊಂದು ಅವಧೂತ ಇದೆ ಐತೆ, ಅದು ವ್ಯಾಖ್ಯಾನ ಅಂಥೇಳಿ ಭಾಗನದ, ಭಾಗವತದೊಳಗೆ ಬರ್ತದೆ. 24 ಮಂದಿ ಗುರುಗಳು. ಅಂದ್ರೆ ಗುಣಗ್ರಾಹಿ ಅಂತಾರದು. ಒಂದೊಂದು ವಸ್ತುವಿಂದ ಗುಣಗಳನ್ನು ಸಂಗ್ರಹ ಮಾಡಿ, ಅದು ಕೂಡ ಗುರುಸ್ಥಾನನ. ಯಾವುದನ್ನೇ ಒಂದನ್ನು ಕಲ್ತ್ರಿ ಅಂದ್ರೆ ಅದು ಗುರು ಹಾಕತ್ತಿಲ್ಲ, ಹೌದಲ್ಲ? ಅದಕ್ಕೆ ಅವ ಮೊದಲನೇ ಗುರು ಯಾವುದಪ್ಪ ಅಂತ ಕೇಳಿದರೆ, ಆ ಮಹಾತ್ಮ ಅಂತಾನಲ್ಲ, ನನಗೆ 24 ಮಂದಿ ಗುರುಗಳದಾರ, ಅವರಲ್ಲಿ ಮೊದಲನೇ ಗುರು ಈ ಭೂಮಿ. ಒಂದು 4-5 ಅಟ್ಟ ಹೇಳ್ತಾನೆ, ನಾ 24 ಎಲ್ಲ ಹೇಳೋಕ್ಕೆ ಟೈಮ್ ಇಲ್ಲ, ನಿಮ್ಗೆ ಕೇಳೋಕ್ಕೂ ಟೈಮ್ ಇಲ್ಲ. ಭೂಮಿ, ಈ ಭೂಮಿ ಮೇಲೆ ನಾವೆಲ್ಲರೂ ತುಳಿತೀವಿ, ಮಲಮೂತ್ರ ವಿಸರ್ಜನೆ ಮಾಡ್ತೀವಿ ಅಲ್ಲ. ಆ ತಾಯಿ ಎಷ್ಟು ಸಹನ ಮಾಡ್ಕೊಂಡಿದ್ದಾಳೆ. ಒಂದು ಹೀಟ್ ನಡ್ಗಿಳು ಅಂದ್ರೆ ನಿಮ್ಗೆ ಎಲ್ಲರೂ ಸಹಿತ ಸಿಗಂಗಿಲ್ಲ. ಭೂಮಿ ಭೂಕಂಪ ಗೊತ್ತದೆ. ಭೂಕಂಪ ಆತಂದ್ರೆ ಇನ್ನು ಒಬ್ರಿಗೊಬ್ರು ಮಣ್ಣು ಕೊಡಿ ಕೆಲಸನೇ ಇಲ್ಲ, ನಮ್ಮನ್ನು ತೊಗೊಂಡು ನಾವು ಒಳಗೆ ಹೋಗೋದು ಹಂಗೆ. ಆ ತಾಯಿ ಎಷ್ಟು ಯಾವ್ದು ಕೂಡಲೇ ಮೊದಲು ನಮಸ್ಕಾರ ಮಾಡಬೇಕದು ಭೂಮಿಗೆ. ಅಮ್ಮ, ನಾನು ನಿನ್ನ ಮೇಲೆ ಪಾದವನ್ನು ಇಡುತ್ತೇನೆ, ಕ್ಷಮಿಸು ತಾಯಿ ಅಂತ ಅದೊಂದು ಮಂತ್ರನದ. ಆ ತಾಯಿಗೆ ಮೊದಲು ನಮಸ್ಕಾರ ಮಾಡಿ ಕಾಲು ಕೆಳಗಿಡ್ರಿ, ನೀವು ಪಲಂಗ ಮ್ಯಾಗಿಂದ ಚಾ ನೀವು ಕೆಳಗಿಡೋದು. ಬೆಡ್ ಟೀ ನೋಡಿ, ಬೆಡ್ ಟೀ ಅಂದ್ರೆ ಏನು? ಮಾರಿ ತಕ್ಕೋದು ಅಲ್ದ ಕುಡಿದಕ್ಕೆ ಬೆಡ್ ಟೀ ಅಂತಾರದು. ಅದಲ್ರಿ. ಅದಕ್ಕೆ ಭೂಮಿಯಿಂದ ನಾ ಏನು ಕಲಿತುಕೊಂಡೆ? ಆದರೂ ನೆಲವು ನಮಗೆ ಶತಶತಮಾನಗಳಿಂದ ಅನ್ನ ಕೊಡ್ತಾ ಇದ್ದಾಳಲ್ರೀಪ. ನಾವು ಕೊಡುವುದನ್ನು ಸಹಿಸಿಕೊಂಡ ಆ ತಾಯಿ ಅನ್ನ ಕೊಡ್ತಾಳಂದ ಬಳಿಕ ಭೂಮಿಯಿಂದ ಸಹನೆಯ ಪಾಠವನ್ನು ಕಲಿತೆ. ಇದೊಂದು ಗುರು, ಮೊದಲೇ ಗುರು ಅದು. ಗಾಳಿ ನನಗೆ ಮತ್ತೊಂದು ಗುರು. ಗಾಳಿ ಏನು ಮಾಡ್ತೈತೆ? ನಮ್ಮ ಜೀವನಕ್ಕೆ ಆಧಾರ ಗಾಳಿ, ಹೌದಲ್ರಿ? ಮತ್ತೆ ದವಾಖಾನ್ಯಾಗ ಅದೇನೋ ಹಚ್ತಾರಲ್ಲ ಮೂಗ್ಗೆ, ಏನಂತಾರೆ? ಆಕ್ಸಿಜನ್. ಒಂದು ಮನುಷ್ಯಾಗ 8 ಟ್ಯೂಬ್ ಬೇಕತ್ರಿ ಒಂದು ದಿವ್ಸಕ್ಕೆ. ಆಕ್ಸಿಜನ್ ತುಂಬಿದ್ದು ಏನೋ ಸಿಲಿಂಡ್ರ್. ಒಂದು ಸಿಲಿಂಡ್ರಕ್ಕೆ ಎಷ್ಟೋ ರೂಪಾಯಿ ಅದ, 1000 ರೂಪಾಯಿ ಅದ. ಸಂಜೆ ತನಕ ಒಂದು 10,000 ಆಕತಿ. ಈ ಪರಮಾತ್ಮ ನಮಗೆ ಪುಕ್ಕಟ್ಟು ಗಾಳಿ ಕೊಡಾಕತ್ಯ, ಹೌದಲ್ರಿ? ಮತ್ತೆ ಪುಕ್ಕಟ್ಟು ಕೊಡ್ತಾನಿಲ್ರಿ, ಅದ್ರ ನೆನಪರ ಐತಿಲ್ಲ ಯಾಕೆ? ಇವತ್ತ ಬಂದ್ ಮಾಡ್ತಾನೆ, ಮುಗಿದು ಹೋತ ಕಲಾಸ. ಬಂದಾನು ಚಹಾ ಕುಡ್ದಾನು ಬಿದ್ದಪ್ಪ. ಭಾಳ ಮಜಾ ಬಂದಾವ ಈಗ ಅವು. ಅದೇನ ಹಾರ್ಟ್ ತೂತಲ್ಲಿ ಬಿದ್ದ ಬಿಡ್ತಾವ. ಮಾನ್ಯ ಸ್ವಾಮಿ ಪ್ರವಚನ ಹೋಗ್ಕೊತ ಹೋದ ಅಲ್ರಿ. ಅದಕ್ಕೆ ಗಾಳಿಯಿಂದ ಅದನ್ನು ನಾನು ಕಲಿತಿದ್ದೇನೆ. ಗಾಳಿ ನನಗೆ ಮತ್ತೊಂದು ಗುರು. ನಮ್ಮ ಜೀವನಕ್ಕೆ ಆಧಾರ ಗಾಳಿ. ಅದು ಎಲ್ಲೆಲ್ಲಿ ಹಾರಿ ಬರುತ್ತದೆ, ಆದರೆ ದುರ್ಗಂಧಗಳನ್ನು ಕೊಡ್ತದೆ. ತಾನು ಮಾತ್ರ ನಿರ್ಲೇಪಿರ್ತದೆ ಗಾಳಿ. ಆ ಕಡೆ ಧೂಳು ಈ ಕಡೆ ತಂದೋಗಿತ್ತೆ, ಈ ಕಡೆ ಧೂಳು ಆ ಕಡೆ ತಂದೋಗಿತ್ತೆ. ಆ ಧೂಳು ಎಂದು ಹೊಲಸಾಗಿಲ್ಲ. ಭೂಮಿ ಹೊಲಸಾಕೈತಿ, ಧೂಳು ಹೊಲಸಾಗಿಲ್ಲ, ಸ್ವಚ್ಛ ಮಾಡ್ತದೆ. ಹಾಗೆ ಈಗ ಅದರಂತೆ ದುಃಖಗಳನ್ನು ಅಂಟಿಕೊಳ್ಳದಿರುವುದನ್ನು ಗಾಳಿಯಿಂದ ಕಲಿತೆ, ಅದಲ್ರಿ. ಹೇಗೆ ಆ ಧೂಳನ್ನು ಅಂಟಿಕೊಳ್ಳುವುದಿಲ್ಲವೋ
ಹಾಗೆ ನಾನು ದುಃಖಕ್ಕೆ ಅಂಟಿಕೊಳ್ಳಲಾರ್ದಾಗ ನಾನು ಕಲ್ಕೊಂಡೆ. ನೀರಿನಿಂದ ಮನಸ್ಸನ್ನು ಹಸಿರುಗೊಳಿಸುವಂತೆಯನ್ನು ಕಲಿತುಕೊಂಡೆ. ನೀರಿನಿಂದ ಏನು ಕಲಿತುಕೊಂಡೆ? ಅದರಿಂದ ನಾನು ನೀರಿನಿಂದ ನೀರು ನೋಡ್ರಿ, ಆ ನೀರಿನೊಳಗೆ ಬೇಕಾದಷ್ಟು ಹೋಗ್ಕೊಂಡ್ಬರ್ರಿ, ಆ ನೀರ ಆ ಹೊಲಸನ್ನ ತೆಳಗೆ ಹಾಕಿ ಆರಾಮಿರ್ತದೆ, ಸ್ವಚ್ಛ ಆಗಿರ್ತದೆ. ಹಾಗೆ ನೀರಿನಿಂದ ನಾನು ಅದು ಸ್ವಚ್ಛವಾಗಿರುವುದನ್ನು ಕಲಿತುಕೊಂಡೆ. ಮನಸ್ಸನ್ನು ಹಸಿರಾಗಿಡುವಂತೆ ಕಲಿತುಕೊಂಡೆ. ಬೆಂಕಿಯಿಂದ ಏನು ಕಲ್ತ್ಕೊಂಡೆ? ಬೆಂಕಿ ಹಾಕಿದ್ದೆಲ್ಲ ಸುಟ್ಟು ಬಿಡ್ತದೆ. ಈ ಕಡೆ ಯಜ್ಞ ಮಾಡುವಾಗ ಹಾಲ ತುಪ್ಪ ಹಾಕ್ತಾರೆ, ಆ ಕಡೆ ಹೆಣ ಸುಡುವಾಗ ಅಗ್ನಿಗೆ ಕೊಡ್ತಾರಿಲ್ಲ, ಆ ಹೆಣನೂ ಸ್ವೀಕಾರ ಮಾಡ್ತದೆ, ಈ ತುಪ್ಪ ಹಾಲ ಇದನ್ನು ಸ್ವೀಕಾರ ಮಾಡ್ತದೆ. ಆದರೂ ಅದು ಪರಿಶುದ್ಧದ, ಅದಕ್ಕೆ ಅಗ್ನಿ ದೇವ ಅಂತ ಕರಿತಾ ಇದ್ದಾರಲ್ಲ. ಹಾಗೆ ಪರಿಶುದ್ಧತೆಯನ್ನು ಅಗ್ನಿಯಿಂದ ಕಲಿತೆ ಅಲ್ಲ. ಮನಸ್ಸನ್ನು ಪರಿಶುದ್ಧವಾಗಿಸಿಕೊಂಡಿರಬೇಕೆಂಬುದನ್ನು ಅಗ್ನಿಯಿಂದ ಕಲಿತೆ. ಮಹಾರಾಜ, ನಾವು ದಿನಾಲೂ ಸೂರ್ಯಚಂದ್ರನ ನೋಡುತ್ತೇವೆ, ಅವರು ತಾವು ಉರಿದು ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಾರೆ. ಹೌದ್ರಿ, ಸೂರ್ಯ ಎಷ್ಟು ಧಗ 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 ಉರಿತಾನೆ ಗೊತ್ತೈತೆ. ತಾನು ಉರಿದು ಜಗತ್ತಿಗೆ ಬೆಳಕನ್ನು ಕೊಡುತ್ತಾನೆ. ನಿಸ್ವಾರ್ಥ ಬದುಕಿಗೆ ಅವರು ಗುರುಗಳಾಗಿರುತ್ತಾರೆ. ನಮ್ಮದೇನು ಪಡ್ಕೋದಿಲ್ಲ ಬೆಂಕಿ. ಅದು ನಿಸ್ವಾರ್ಥದಿಂದ ಒಳ್ಳೆಯದನ್ನು ಸ್ವೀಕಾರ ಮಾಡ್ತೈತಿ, ಕೆಟ್ಟದ್ದನ್ನು ಸ್ವೀಕಾರ ಮಾಡ್ತೈತಿ. ಸ್ವಲ್ಪ ಉಪ್ಪು ಹೆಚ್ಚಾಗಿತ್ತಂದು ವೀರಭದ್ರ ಹೇಳ್ತಾನೆ, ಏನು ಅಡುಗೆ ಮಾಡಿದಿ ಅಲ್ರಿ, ಸ್ವಲ್ಪ ಉಪ್ಪು ಹೆಚ್ಚಾದ್ರೆ ಅನ್ರಿ. ಆದ್ದರಿಂದ ಈ ರೀತಿಯಾಗಿ ನಾನು ಸೂರ್ಯನ ಭೂಮಿಯಿಂದ, ನೀರಿನ ಗಾಳಿಯಿಂದ, ನೀರಿನಿಂದ, ಬೆಂಕಿಯಿಂದ, ಸೂರ್ಯಚಂದ್ರದಿಂದ, ಸಣ್ಣ ಮಗುಂದು ಹೇಳ್ಯಾನ ಅದ್ರಾಗ ಅನ್ರಿ. ಈ ಹಾವಿರ್ತ ಹೆಬ್ಬಾವ ಅದು ಬಿದ್ದಲ್ಲಿ ಬಿಡ್ತದೆ, ಅದು ಮುಂದಕ್ಕೆ ಹೋಗೋದು. ಪರಮಾತ್ಮ ಅದಕ್ಕೆ ಬಿದ್ದಲ್ಲಿ ಆಹಾರ ಕೊಡ್ತಾನಲ್ಲ, ಅದಲ್ರಿ ಆ ಹೆಬ್ಬಾವ. ಹಾಗೆ ಈ ಭ್ರಮರ ಸುಗಂಧದ ಇದಕ್ಕೆ ಆ ಭೂಮಿನ್ಯಾಗ ಹೋಗಿ ಮಕರಂದಕ್ಕಾಗಿ ಭೂಮಿನ್ಯಾಗ ಹೋಗಿ ಸತ್ತು ಹೋಗ್ತದೆ. ಹೀಗೆ ಅನೇಕ 24 ಮಂದಿಗಳಿಂದ ನಾನು ಕಲಿತುಕೊಂಡಿದ್ದೇನೆ ತಮ್ಮ. ಅದರಿಂದ ನಾನಿಷ್ಟು ಆನಂದದಿಂದ ಇದ್ದೇನೆ. ತಿಳಿಯಬೇಕೆಂಬ ಕುತೂಹಲ ಇದ್ದದ್ದಾದರೆ ಎಲ್ಲವೂ ಪ್ರಕೃತಿ ನಮಗೆ ಗುರು. ತಿಳಿಬೇಕನ್ನೋದು ಇಲ್ಲಂದ್ರೆ ಬೋರ್ಗಲ್ ಮೇಲೆ ಒಂದು ಕೊಡನೂ ಒಂದು ಹನಿನೂ ತಗೊಳ್ದಿಲ್ಲ, ಅದು 100 ಕೊಡ ಹಾಕ್ರಿ ನೀವು. ಹಂಗೆ ಬೋರ್ಗಲ್ ಮೇಲೆ ಮೂರ್ಖರಿಗೆ ನೀವು ಏನು ಅದಂಗತ್ತು ಅದೇನೂ ಆಗೋದಿಲ್ಲ. ಹಾಗೆ ಅವ ಹಣ ನೋಡ್ದತ್ತ, ಮುದುಕಿ ನೋಡ್ದಂತ, ರೋಗಿ ನೋಡ್ದಂತ ಮಹಾರಾಜ ಅವ ಮಾರ್ಚ್ಕುಮಾರ ಬಿಟ್ಟ. ಹೌದ್ರಿ, ನಾವು ಹೆಣ ನೋಡ್ತೀವಿ, ಎಲ್ಲ ನೋಡ್ತೀವಿ. ನಾವು ಹೆಣ ಆಗಕ್ಕೆ ಬಂದಿದ್ವಿ ಬಿಡು, ನಾವು ನೋಡಿದಲ್ಲ, ನಾವು ಹೆಣ ಆಗಕ್ಕೆ ಬಂದಿದ್ವಿ. ಏನೂ ಬದಲಾವಣೆ ಅನ್ನೋದು ಇಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿ ಏನು ಹೇಳಬೇಕಾಗಿತ್ತ ಅಂತ ಕೇಳಿದರೆ, ಆಚಾರ್ಯ ಪಾದಮಾದತ್ತೆ, ಪಾದಂ ಶಿಷ್ಯ ಸ್ವಮೇಧಯ, ಪಾದಂ ಕಾಲಮಾದತ್ತೆ, ಪಾದಂ ಸಬ್ರಹ್ಮಚಾರಿಭಿ. ಹೀಗೆ ಎಲ್ಲ ಕಡೆಯಿಂದ ನಮಗೆ ವಿದ್ಯೆ ಸಿಗುತ್ತದೆ. ತಿಳ್ಕೋಬೇಕು, ಕಲ್ಕೋಬೇಕು ಅನ್ನೋದನ್ನು ನಮ್ಮಲ್ಲಿ ಬೇಕದು. ಇದ್ದಿದ್ದಿಲ್ಲ ಅಂದರೆ ಏನೂ ಸಿಗುವುದಿಲ್ಲ. ಈ ರೀತಿಯಾಗಿ ಎಲ್ಲ ವಿದ್ಯೆಗಳಲ್ಲಿ ತಾನೇ ಬಲ್ಲಿದರೂ ಅಯ್ಯಪ್ಪ ಶಾಸ್ತ್ರಿಯು. ಮೆಲ್ಲನೆ ಪೇಳಿ ಸಂಸ್ಕೃತ ಪಾಠಶಾಲೆಯಲ್ಲಿ ಅಲ್ಲಿತ ಕೆಲ ದಿವಸ ಕಳೆಯುತ್ತಲ್ ಎಲ್ಲ ವಿದ್ಯೆ ಕಲಿತು ಬಂದನು. ಸಲ್ಲಿತು ಸುಜ್ಞಾನಿಧಿ ಶಿವಪುತ್ರ ಯೋಗೇಶ. ಕೆಲವು ದಿವಸ ಇದ್ದು ಆ ಸಂಸ್ಕೃತವನ್ನೆಲ್ಲ ಕಲಿತುಕೊಂಡು ಬಂದಾನ. ಬುದ್ಧಿವಂತಿದ್ದಂದ್ರೆ ಅವ ಯಾವುದೂ ಕೂಡ ಅಲ್ರಿ
ನಿಶ್ಚಲ ಇರಬೇಕು, ಬುದ್ಧಿ ಸ್ವಚ್ಛ ಇರಬೇಕು. ಎರಡು ಕೆಲಸ. ಬುದ್ಧಿ ಸ್ವಚ್ಛ ಇರಬೇಕು, ನಿಶ್ಚಲ ಇರಬೇಕು. ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ಕನ್ನಡಿ ಬೇರೆ ಕಂಚಲ್ಲ, ಬೆಳಗ್ಗೆ ಕನ್ನಡಿಯಾಯಿತಯ್ಯ. ಅರಿದೊಡೆ ಶರಣ ಮರೆದೊಡೆ ಮಾನವ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಅದು ಚಂದದ. ಮಹಾತ್ಮರಿಗೆ ಸಾಮಾನ್ಯರಿಗೆ ಏನು ವ್ಯತ್ಯಾಸ ಅನ್ನೋದನ್ನು ಬಸವಣ್ಣವರು ಇದರೊಳಗೆ ಬರೀತಾರೆ. ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ಕನ್ನಡಿ ಬೇರೆ ಕಂಚಲ್ಲ. ಆವಾಗಿನ್ನ ಕನ್ನಡಿ ಬಂದಿದ್ದಿಲ್ಲ. 12ನೇ ಶತಮಾನ. ಕಂಚಿನ ಬಟ್ಟಲ್ದಾಗ ಊಟ ಮಾಡ್ತಿದ್ರು. ಆ ಕಂಚನ್ನ ಒತ್ತಿ ಬೆಳಗ್ಗೆ 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 ಕನ್ನಡಿ ಮಾಡ್ಕೊತಿದ್ರಂತ. ಹೇಳ್ರಿ, ಎರಡೂ ಭಾಂಡ ಒಂದೇ, ಭಾಜನ ಒಂದೇ ಅದಲ್ರಿ. ಲೋಹತ್ತು ಅನ್ನೋದು ಎರಡರೊಳಗೆ ಒಂದೇ ಅದ. ಭಾಂಡ ಒಂದೇ, ಭಾಜನ ಒಂದೇ. ಆದರೆ ಬೆಳಗ್ಗೆ ಕನ್ನಡಿಯಾಯಿತಯ್ಯ. ಹಂಗೆ ಮನಸ್ಸನ್ನು ಬೆಳಗ್ಯಾರ ಶರಣರಾಗ್ಯಾರ. ಏನು ಬೆಳಗೋದು? ಮನಸ್ಸನ್ನು ಬೆಳಗಬೇಕಾಗ್ತದೆ. ಕ್ಷಣ ಕ್ಷಣಕ್ಕೆ ಅದು ಮನಸ್ಸು ಏನಾಗ್ತೈತಿ, ಹೊಲಸಾಗ್ತದೆ. ಅದನ್ನು ಬೆಳಗ್ಗೆ 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 ಸ್ವಚ್ಛ. ಏನು ಕಲಾ ಪ್ರದರ್ಶನ ನಡೆದಿತ್ತು. ರಾಜ ಎಲ್ಲರೂ ತಮ್ಮ ತಮ್ಮ ಕಲೆಯನ್ನು ತೋರಿಸ್ಲಿಕ್ಕೆ ಬರಬೇಕು ಅಂತ ಡಂಗ್ರ ಹೊಡಿಸಿದ. ಚಿತ್ರಕಲಾ ಪರಿಷತ್. ಯಾವುದದು? ಚಿತ್ರಕಲಾ ಪರಿಷತ್. ಚಿತ್ರಗಳನ್ನು ಬರೆಯೋದು. ಬಂದವ್ರಿಗೆ ಒಂದೊಂದು ರೂಮ್ ವ್ಯವಸ್ಥೆ ಮಾಡಿದ್ದ. ಅವ್ರಿಗೇನ ಕುಂಚ ಮಸಿ ಬಣ್ಣ ಗಿಣ್ಣ ಏನೇನೆಲ್ಲ ಕೊಡ್ತಿದ್ದ. ಫುಲ್ ಅದು 100 ರೂಮ್ಗಳು. ಒಬ್ಬ ಬಂದ, ನಾನು ಒಟ್ಟು ನಮ್ಮ ಚಿತ್ರಕಲಾ ತೋರಿಸ್ತೇನೆ ರೀ ಅಂದವ. ಮಂತ್ರಿ ಹೇಳಿದ್ರು, ನೋಡಪ್ಪ ಏನೋ ನೀವು ರೂಮ್ ಕೊಡು. ಮಹಾರಾಜರ ರೂಮ್ ಎಲ್ಲ ಫುಲ್ ಆಗ್ಯಾವ್ರಿ ಅಲ್ಲ. ಹಾಗಾದ್ರೆ ಹಿಂಗೆ ಮಾಡು, ಒಂದು ರೂಮ್ನಾಗ ಒಂದು ಪರ್ಜಿ ಹಾಕು. ಆಚೆ ಕಡೆ ಗೋಡೆ ಮೇಲೆ ಅವ ಚಿತ್ರ ಬರೀಲಿ, ಈಚೆ ಕಡೆ ಗೋಡೆ ಮ್ಯಾಗ ಇವ ಚಿತ್ರ ಬರೀಲಿ. ಹಾಂ ಆಯ್ತು. ಮತ್ತು ನಿನಗೆ ಏನೇನು ಬೇಕಪ್ಪ? ಕುಂಚ ಮಸಾಲೆ ನನಗೇನು ಬ್ಯಾಡ್ರಿ ಅನ್ನೋ. ಈಗ ಬಂದವ. ಅವನ್ನೆಲ್ಲ ತೊಗೊಂಡು ಆಚೆ ಕಡೆ ಅವ ಶಿವನ ಫೋಟೋ ಚಂದಂಗೆ ಗೋಡೆ ಮ್ಯಾಗ ಬರೆದಿದ್ದ. ಒಂದು ತಿಂಗಳಾದ ಬಳಿಕ ಪರೀಕ್ಷೆಗೆ ಬಂದರು ರಾಜ ಪ್ರಧಾನಿ. ಎಲ್ಲ ನೋಡ್ಕೋತ ಬಂದರು. ಈ ಒಂದು ರೂಮ್ನಾಗ ಇಬ್ಬರೇನಿದ್ರಲ್ಲ, ಆ ಆಚೆ ಕಡೆ ಗೋಡೆ ಕಡೆ ಹೋದರು. ಭಾಳ ಸುಂದರವಾದ ಚಿತ್ರ ಮೂಡಿತ್ತು. ಯಾವುದು? ಶಿವನ ಚಿತ್ರ ಬಿಡಿಸಿದ್ದವ. ಕೈಲಾಸಾಗ ಶಿವ ಕೊತ್ತದ್ದು ಭಾಳ ಚಂದ. ರಾಜಾಗ ಭಾಳ ಖುಷಿ ಆದ. ಮಂತ್ರಿ ಫಸ್ಟ್ ಇವನೇ ಕೊಡೋದು ನೋಡಪ್ಪ. ನಿಂದ್ರಿ, ಈಚೆ ಕಡೆ ಒಬ್ಬದ ನಾವು ಮಂತ್ರಿ. ಪರದೆ ಸರಿಸಿದ. ಆ ಗಾಡಿ ಮ್ಯಾಗಿಂದ ಚಿತ್ರ ಇಲ್ಲಿ ಕಾಣ್ಸಾಕೈತು. ಏನು ಮಷೀನ್ ಪ್ಯಾನ್ ಇದಿಲ್ಲ, ಏನಿಲ್ಲ. ಮತ್ತು ಆ ಗಾಡಿ ಮ್ಯಾಗ ಚಿತ್ರ ಇಲ್ಲಿ ಕಾಣ್ಸಾಕೈತಲ್ಲ, ಅವು ನೋಡ್ದ. ನೀವು ಹೆಂಗೆ ಬರೆದೇವ ಅಂದವ. ನಾ ಬರದೇ ಇಲ್ರಿ ಅಂದವ. ಮತ್ತೇನು ಮಾಡಿದೆ? ಗಾಡಿ ತಿಕ್ಕೇನ್ರಿ ಅಂದವ. ತಿಕ್ಕಿ ಸ್ವಚ್ಛ ಮಾಡೇನಿ. ಅದು ಇಲ್ಲಿ ಪ್ರತಿಬಿಂಬ ಆಗೈತಿ. ನಮಗೆ ಆತ್ಮನ ಪ್ರತಿಬಿಂಬ ಮಾಡೋದು ಬುದ್ಧಿ ಅದಲ್ರಿ. ಮತ್ತು ಆತ್ಮನ ಪ್ರತಿಬಿಂಬ ಎಲ್ಲಿ ಆಕತಿ? ತಲೆಯಾಗ ಆಕತ್ತೀವೋ, ಕಾಲಾಗ ಆಕತ್ತೀವೋ, ಕೈಯಾಗ ಆಕತ್ತೀವೋ, ಹೊಟ್ಯಾಗ ಆಕತ್ತೀವೋ? ಬುದ್ಧಿಯೊಳಗೆ ಆಕತಿ. ಆ ಬುದ್ಧಿಯನ್ನು ಸ್ವಚ್ಛ ಮಾಡು. ಮುದ್ದೆಗಬ್ಬಿನ ನೀರುಳಿಸಿದಳು ಹದ್ದುವುದು, ಬಳಿಕ ಅದನ್ನೇ ಪಾತ್ರೆ ತಿದ್ದಿದ್ರೆ ತೇರುವುದು. ತಿಳಿಯ ಪರಿಯೇರಿ ಬುದ್ಧಿ ಹದ್ದಿ ಸಂಸ್ಕೃತಿ ಧರ್ಮವನ್ನು ಬದ್ಧವಾಗಿರುವುದು ಅಮಲಬೋಧ. ಸದದ್ವಯಾತ್ಮನ ತಿಳಿದು ಜೀವನ್ಮುಕ್ತವಾಗಿಹುದು. ಬುದ್ಧೇ ಬದ್ಧ, ಬುದ್ಧೇ ಜೀವನ್ಮುಕ್ತ ಅಲ್ರಿ. ಅದಕ್ಕೆ ದೃಷ್ಟಾಂತ ಮುದ್ದೆ ಗಬ್ಬಿನ ನೀರು ಇಳಿಸೋದು ಅದ್ದುವುದು. ಕಬ್ಬಿನ ಒಂದು 30 kg ಗುಂಡ ನೀರಾಗ ಇಟ್ಟರೆ ಮುಳುಗ್ತೈತಿ. ಕಂಬರ್ಕಾಯಿ ಹಾಕ್ಕೊಡ್ರಿ, ಅದನ್ನು ಅವ ಕಾಶಿ ಬಡ್ದು ತಗಲು ಮಾಡ್ತಾನೆ.
ತೂಕ ಹೆಚ್ಚಾಗಿಲ್ಲ ಕಡಿಮೆ ಆಗಿಲ್ಲ. ಆಗ ಮುಳುಗ್ತಿತ್ತು, ಈಗ ತೇಲ್ತದ ಅಲ್ರಿ. ಹಂಗೆ ಬುದ್ಧಿ ಮುಳುಗುದತಿ, ಬುದ್ಧಿ ತೇಲುದತಿ. ಸಂಸ್ಕೃತ ಧರ್ಮವನ್ನು ನಾನು ಕರ್ತ ನಾನು ಭೋಗ್ತ, ಆ ಸಂಸಾರದ ಧರ್ಮಗಳನ್ನು ತನ್ನ ಮೇಲೆ ಹೊತ್ತುಕೊಂಡಾಗ ಬುದ್ಧಿ ಏನಕತಿ ಬದ್ಧ ಅಲ್ರಿ. ಆಗ ಅಕರ್ತ ಅಭೋಕ್ತ ನಾನು ಅಂತ ಯಾವಾಗ ಜ್ಞಾನ ಆಗ್ತದ, ಆ ಬುದ್ಧಿನೇ ಜೀವನ್ಮುಕ್ತ ಆಗ್ತದೆ. ನೋಡ್ರಿ ಹೆಂಗೆ ಬರೀತಾರೆ ಅನುಭವ ಅಮೃತಕಾರ. ನೋಡ್ರಿ ಅಪ್ಪ, ಅನುಭವ ಅಮೃತ ಓದಬೇಕು. ನಮ್ಮ ಅಪ್ಪಗಳು ಅದಕ್ಕೆ ಹಚ್ಚಿರು ನನಗೆ. ಅದು ಭಾಮಿನಿ ಷಟ್ಪದಿ ಒಳಗದ. ಅದನ್ನು ಓದಿ ಇದನ್ನು ಬರೆದೆ ನಾನು, ಶಿವಪುತ್ರೇಶ ವಿಜಯ. ಇದರಾಗ 1400 ಚಿಲ್ಲರ್ ಭಾಮಿನಿ ಪದ್ಯಗಳದಾವು. ಯಾಕೆ ಅದು ಓದಿ ನಾ ಏನು ಎನಿಸ್ತಿದ್ದಿಲ್ಲ, ಏನಿಲ್ಲ. ಅವತ್ತು ಎನಿಸ್ತಾರವನು ಹಂಗೆ ಗಳಗಳ ಬರ್ತಿತ್ತು. ಅದು ಏನು ಸಿದ್ದಪ್ಪ ಒಳಗೆ ಕುತ್ಕೊಂಡು ಏನು ಮಾಡ್ತಾನೆ ಯಾಂಬಲ, ಗಳಗಳ ಬರಿತಿತ್ತು. ಆಯಿತು, ಹಂಗೆ ಏನು ಓದ್ತೀವಿ ಅದನ್ನು ಸ್ವಲ್ಪ ಹಿಡ್ಕೊಂಡ್ವಿ ಅಂತಂದ್ರೆ ಮುಗೀತು. ಆದ್ದರಿಂದ ಇಲ್ಲಿ ಏನು ಮಾಡಿದರು ಅಂತ ಕೇಳಿದ್ರೆ, ವಿದ್ಯಾ, ಈ ವಿದ್ಯೆ ಎಲ್ಲ ವಿದ್ಯೆಗಳಲ್ಲಿ ತಾನೇ ಬಲ್ಲಿದನು ಅಯ್ಯಪ್ಪ ಶಾಸ್ತ್ರಿ. ಮೆಲ್ಲನೆ ಹೇಳಿ ಸಂಸ್ಕೃತ ಪಾಠಶಾಲೆಯಲ್ಲಿ ಅಲ್ಲಿತಾ ಕೆಲ ದಿವಸ ಕಳೆಯುತ್ತೆಲ್ಲ ವಿದ್ಯೆ ಕಲಿತು ಬಂದನು ಸಲ್ಲಲಿತ ಸುಜ್ಞಾನಿಧಿ ಶಿವಪುತ್ರ ಯೋಗೀಶ. ಗಜ್ಜಲ್ಗಟ್ಟಿ ಗ್ರಾಮದಲ್ಲಿ ಒಂದು ಸುಂದರವಾದ ಸಂಸ್ಕೃತ ಪಾಠಶಾಲೆ ಅದ. ಅದು ತುಂಬ ಅನುಭಾವಿಗಳಾದ ಅಯ್ಯಪ್ಪ ಶಾಸ್ತ್ರಿಗಳು ಸಂಸ್ಕೃತ ಪಂಡಿತರಿದ್ದಾರೆ, ತತ್ವಜ್ಞಾನಿಗಳಿದ್ದಾರೆ, ಸರಳ ಸ್ವಭಾವದ ನಿರಾಡಂಬರ ಪರಿಪಕ್ವ ವ್ಯಕ್ತಿತ್ವ ಅದ. ಅಂತಹ ಸಿದ್ಧಾರೂಢರು ಅಯ್ಯಪ್ಪ ಶಾಸ್ತ್ರಿ ಅವರಲ್ಲಿಗೆ ಸಂಸ್ಕೃತ ಅಭ್ಯಾಸಕ್ಕಾಗಿ ಶಿವಪುತ್ರ ಸ್ವಾಮಿಗಳನ್ನು ಕಳಿಸಿಕೊಟ್ಟರು. ಯಾರೋ ಕೇಳಿದ್ರಂತ, ಸಿದ್ದಾಡಪ್ಪನ ಭಾಳ ಶಿವಪುತ್ರ ಶಾಣೆ ಅದಾನ್ರಿ, ಕಾಶಿ ಕಳ್ಸೋನೇನ್ರಿ ಅಂತ ಕೇಳಿದ್ರತ್ತ. ಅವ್ರೇನಂದ್ರು, ಪಂಡಿತ ಆಗ್ಬೇಕಾರೆ ಕಾಶಿ ಕಟ್ಸಿ, ಅನುಭವ ಆಗ್ಬೇಕಾರೆ ಇಲ್ಲೇ ಇರಲಿ ಅಂದ್ರತ್ತ ಅವರು. ಏನು ಸಿದ್ದಪ್ಪನ ಮಾತಾ, ಕಾಶಿಗೆ ಹೋಗಿ ಏನು ಮಾಡ್ತಾರೆ, ಪಂಡಿತರಾಗಿ ಬರ್ತಾರೆ. ಅನುಭವಿಗಳಾಗಂಗಿಲ್ಲೋ ಯಪ್ಪ. ಅನುಭವಿಗಳು ಗುರುಗಳಂತ ಕಿದ್ದವನೇ ಅನುಭವ ಯಾಕನೇ ವಿನಃ ಪುಸ್ತಕ ಜ್ಞಾನ ಸಾಧ್ಯ ಇಲ್ಲ. ಒಂದು ಗಿಡಿ ಸಾಕಿದ್ದತ್ತ, ಗಿಡಿಗೆ ಏನಾರು ಒಂದಿಟ್ಟು ಕಲಿಸ್ಬೇಕಂತ ಹೇಳಿ ಒಂದು 4 ಮಾತು ನೋಡು, ನಾ ಹೇಳ್ದಂಗಲ್ಲೋ, ಆ ಬಾಳಿಕಾಯಿ ಕೊಡವ, ಅದು ಹಿಂಗೆ ನೋಡೋದು, ಜಾಲಗಾರ ಬರ್ತಾನೆ, ಜಾಲ ಹಾಕ್ತಾನೆ, ಕಾಳು ಒಗಿತಾನೆ, ತಿನ್ನಕ್ಕಾದ್ರೂ ನಾವು ಸಾಯ್ತೀವಿ. ಇದನ್ನು ಕಲಿಸಿದ. ಅದು ಚಂದ ಹೇಳ್ತಿತ್ತು. ಜಾಲಗಾರ ಬರ್ತಾನೆ, ಜಾಲ ಹಾಕ್ತಾನೆ, ಕಾಳು ಒಗಿತಾನೆ, ತಿನ್ನಕ್ಕಾದ್ರೆ ನಾವು ಸಾಯ್ತೀವಿ. ಹಿಂಗೆ ಕಲಿಸಿದ್ರಿ ಚಂದ ಮಾತಾಡಕತ್ತಿತ್ತು. ಒಂದು ದಿವ್ಸ ಬಾಗಲ ತೆಗೆದು ಹಂಗೆ ಬಿಟ್ಟಿದ್ದ, ಪುರ್ರ ಅಂತ ಹೋತ್ ಹಾರಿ ಗಿಡದಾಗ ಕುಯ್ತು. ಗಿಡದಾಗ ಹೇಳಕತ್ತದು, ಜಾಲಗಾರ ಬರ್ತಾನೆ, ಜಾಲ ಹಾಕ್ತಾನೆ, ಕಾಳು ಒಗಿತಾನೆ, ತಿನ್ನಕ್ಕಾದ್ರೆ ನಾವು ಸಾಯ್ತೀವಿ. ಅದು ಮಾತಾಡಕತ್ತಿದ್ರು ಎಲ್ಲ ಗಿಡಗಳು ನನಗಟ್ಟು ಕಲಿಸು ಅನ್ನಕತ್ತಿದ್ದವು. ಅವು ಎಲ್ಲ ಅನ್ನಕತ್ತಿದ್ದು, ಜಾಲಗಾರ ಬರ್ತಾನೆ, ಜಾಲ ಹಾಕ್ತಾನೆ, ಕಾಳು ಒಗಿತಾನೆ, ತಿನ್ನಕ್ಕಾದ್ರೆ ಸಾಯ್ತೀವಿ. ಗಿಡಿ ತುಂಬ 100 ಗಿಡಗಳು ಮಾತಾಡಕತ್ತಿದ್ದು. ಜಾಲಗಾರ ಬಂತ, ಅವ್ನು ನೋಡ್ದ, ಅಯ್ಯೋ ಮಾತಾಡಕತ್ತೇವಲ್ಲ ಇವು, ಜಾಲಗಾರ ಬಂತ. ನಾ ಬಂದದ್ದು ನೋಡ್ಯಾವ ಹೆಂಗಲ್ಲ, ಅವು ತಿಳ್ಕೊಂಡಂಗೆ ನೋಡು ಅಂತದ ಜಾಲ ಹಾಕಿದ, ಕಾಳು ಒಗಿತ. ಅವು ಹಂಗೆ ಅನ್ಕೋತ ಬಂದ್ವು ಅಲ್ಲಿ. ಏನ ಜಾಲಾರ ಬರ್ತಾನೆ, ಜಾಲ ಹಾಕ್ತಾನ, ತಿನ್ನಕ್ಕೆ ರಸ ಆಯ್ತೀವಿ ಅನ್ಕೋತ ಒಳಗೆ ಬಂದು ಜಗ್ಗಿದ. ಪಗ್ಲ ಹಾಕಿದು 10-12 ಗಿಳಿ ಜಾಲದಾಗ ಸಿಕ್ಕೊಂಡು, ಜಾಲದಾಗ ಅನ್ನಕತ್ತಿದ್ದು ತಾವ. ಜಾಲಾರ ಬರ್ತಾರ, ಜಾಲ ಹಾಕ್ತಾರೆ, ಕಾಳು ಒಗಿತಾರೆ, ತಿನ್ನಕ್ಕೆ ರಸ ಆಯ್ತೀವಿ. ಇದೇನಿದು ಗಿಳಿ ಪಾಠ, ಅನುಭವ ಇಲ್ಲ. ಜಾಲಗಾರ ಅಂದ್ರೆ ಏನು, ಜಾಲ ಅಂದ್ರೆ ಏನು, ಕಾಳು ಅಂದ್ರೆ ಏನು, ತಿನ್ನೋದಂದ್ರೆ ಏನು ಗೊತ್ತೇ ಇಲ್ಲ. ಹಿಂಗೆ ಕಾಶಿ ಕಳಿಸ್ತಾರೆ ಶಿವಪುತ್ರನ. ಪಂಡಿತ ಆಗ್ಬೇಕಾರೆ ಕಳಿಸ್ರೆ ಅಲ್ಲೇ, ಅನುಭವ ಆಗ್ಬೇಕಾರೆ ಇಲ್ಲೇ ಇರಲಿ ಅಂದ್ರಂತೆ. ಏನು ಅಪ್ಪನ ಗರಡಿ ಒಳಗೆ 1000 ಮಂದಿ ತಯಾರಾಗಿ ಹೋಗ್ಯಾರೋ ಯಪ್ಪ, 1000 ಮಂದಿ.
ಅಲ್ಯಾರು ಕೂಡ ಪಂಡಿತರ ಚರಿತ್ರೆ ಶಿವಪುತ್ರಪ್ಪಂದು ಒಬ್ಬಂದ ಚರಿತ್ರೆಗೆ ನೋಡ್ರಿ ಎಲ್ಲ ಮುಗ್ಧ ಜೀವಿಗಳದ ಚೆನ್ನಬಲ್ಲಪ್ಪ ಅವೇನು ಭಾಳ ಶಾಸ್ತ್ರ ಓದ್ದವನು ನಮ್ಮಂಗೆ ಟಕ್ಕೆ ಕೂತು ಹೇಳವನು ಏನು ಅಪ್ಪನ ಮ್ಯಾಗಿನ ವಿಶ್ವಾಸ ಶ್ರದ್ಧೆ ಹಾವು ಒಳಗೆ ಹೋದ್ರೆ ಅಪ್ಪ ಸಾಯ್ತಾನೆ ನಾ ಸಾಯುವಲ್ನಕ್ಕೆ ಅಪ್ಪ ಬದುಕಬೇಕು ಹಾವು ಹಿಡ್ಕೊಂಡು ಒಗದಂತ ಕಚ್ಚದ ಬಿದ್ದ ಮೂರ್ಛಿತನಾದ ಅಪ್ಪ ಹೊರಗೆ ಬರ್ಕೊಡ್ದ ಬಿಸಿನೀರು ಹಿಡ್ಕೊಂಡು ನಿಂದಿರ್ತಿದ್ದಲ್ಲ ಚೆನ್ನಬಲ ಅಂದರು ಕಾಣಿಸಲಿಲ್ಲ ಇಲ್ಲ ನೋಡ್ಬೇಕಂತ ಹೋದ್ರೆ ಬಿದ್ದಿದ್ದ ಅಯ್ಯೋ ಹಾವು ಕಡ್ದೈತಲ್ಲ ಪ್ರಾಣ ಹೋಗ್ಯದ ಆವಾಗ ಇಂಥವ್ನ ಕೈ ಬಿಟ್ಟು ಏನು ಮಾಡ್ದ ಅಂದವ್ರೆ ಇವತ್ತು ಓಂ ನಮಃ ಶಿವಾಯ ಅಂದ್ಕೊಂಡು ಎದ್ದ ಕೂತಂತ ಅವ್ನು ಪುಣ್ಯಾತ್ಮ ಮುಗ್ಧತನ ಬುದ್ಧಿವಂತರಲ್ಲಿ ತರ್ಕ ಬಾ ಇರ್ತೈತಿ ಸಂಶಯಗಳು ಭಾಳ ಅದಕ್ಕೆ 6ನೇ ತರಂಗ ತರ್ಕ ದೃಷ್ಟಿ ತರ್ಕ ಭಾಳ ಅವ್ರು ಅವು ಹಂಗ್ಯಾಕಂದ ಆಕೆ ಹಿಂಗ್ಯಾಕಂದಳು ಯಾರೇನಂತಾರೋ ಛೀ ವಿಪರೀತ ಯಾಕೆ ಮಾಡ್ಕೋತೀಗಿನಿ ಮನುಷ್ಯನ್ಯಾಗ ಯಾರೇನಲ್ರ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿನಿಂದಿಗಳು ಬಂದಲ್ಲಿ ಏನಾಗಿರ್ಬೇಕು ಸ್ತುತಿಗಳಿಂದ ಬಂದಲ್ಲಿ ಸಮಾಧಾನಿಯಾಗಿರಬೇಕು ಅಲ್ರಿ ಸಮಾಧಾನಿ ಬರ್ತಾವ ಹಂಗ್ಯಾಕಂದ್ರು ಹಿಂಗ್ಯಾಕಂದ್ರು ಅಳ್ತಾನ ಮಗ ಏನಾಗೈತಿ ನಿನಗ ತರ್ಕ ಸುಮ್ಮನೆ ತರ್ಕ ಮಾಡೋದು ಹಂಗೆ ತರ್ಕದ ಮಂದಿಗೆ ಬುದ್ಧಿ ಹಾರ್ತಿರ್ತೈತಿ ಪರಂತು ನಂಬಿಕೆ ಕಡಿಮೆ ಇರ್ತೈತಿ ಗೊತ್ತಾಕತ್ತಿಲ್ಲ ನಾ ಹೇಳೋದು ಬುದ್ಧಿ ಭಾಳ ಹರ್ತಿತ್ತಂದ್ರೆ ಚಾಕು ಭಾಳ ಹರ್ತಿತ್ತಂದ್ರೆ ಒಮ್ಮೆಲೆ ಕೈ ಕತ್ತರಿಸತೈತಿ ಅವಂದ ಹೌದಲ್ರಿ ಬುದ್ಧಿ ಭಾಳ ಹರ್ತೈತಿ ಅಂದ್ರೆ ಬುದ್ಧಿ ಹರ್ತಿದ್ದ ಅವರಿಗೆ ಶ್ರದ್ಧಾ ಕಡಿಮೆ ಇರ್ತೈತಿ ಬುದ್ಧಿವಾನ್ ಲಭತೆ ಜ್ಞಾನ ಅಲ್ಲ ಶ್ರದ್ಧಾವಾನ್ ಲಭತೆ ಜ್ಞಾನಂ ಮುಗ್ಧರು ಒಮ್ಮೆ ಅಪ್ಪ ಹೇಳೋಣ ಮುಗಿತದು ಅದಾಗ ಏನು ನಿಷ್ಕೈ ಇಲ್ಲ ಹಾಗೆ ಚರಿತ್ರೆ ಎಲ್ಲ ನೋಡ್ರಿ ಆಕೆ ನಾವಿನಾಗಿಂದು ಬಂದಾಳಲ್ಲ ಉಳ್ದಾಳಲ್ಲ ಲಕ್ಷ್ಮಿ ಆಗಿ ಅಲ್ರಿ ಮೊಳಗ್ಯದ ಹಡಗು ಮೊಳಗಾಕ ಹತ್ತದ ಮಂದಿ ಕೂಸು ತಗೊಂಡ ಆಕೆ ಸಿದ್ದಾಳ ಬಂದ ಸಿದ್ದಾಳಪ್ಪ ಅಲ್ರಿ ಆಕೆ ದ್ರೌಪದಿ ಕೃಷ್ಣ ಅಂದ ಕೂಡಲೇ ಸಾವಿರಾರು ಸೀರೆ ಬಂದತ್ತು ಆ ಮಾಯಿ ಕಚ್ಚಿ ಕೃಷ್ಣ ಅಂತೀವಿ ಒಂದು ಜೋಡು ದೋತ್ರ ಬರುವಲ್ಲ ನಮಗೆ ಕೃಷ್ಣ ಅನ್ನೋ ಶಬ್ದದ ಹಿಂದೆ ಏನದ ಅದು ಗೊತ್ತಿಲ್ಲ ನಮಗೆ ಯಾವುದು ಆಕೆ ಯಾವ ಭಾವದಿಂದ ಕೃಷ್ಣ ಅಂದಾಳೆ ನೀವು ಫೋನ್ ಮಾಡ್ತೀರಲ್ಲ ಫೋನ್ ಮೇಲೆ ಯಾವರ ಮಾಡ್ತಿದ್ದಂದ್ರೆ ಅವನ ಧ್ವನಿ ಮೇಲೆ ಮಲ್ಲಪ್ಪಲ್ಲೇನು ಹೌದಲ್ರಿ ಸಿದ್ದಪ್ಪಲ್ಲೇನು ಅವ ಇನ್ನೇ ಹೆಸರು ಹೇಳಿಲ್ಲ ಮತ್ತು ಧ್ವನಿ ಮೇಲೆ ಹೆಂಗೆ ಗುರ್ತಾ ಹಿಡಿತೀರಿ ನೀವು ಪ್ರಾರ್ಥನಾ ಮಾಡ್ತಿದ್ರಿ ಅಂತ ದಿನಾಲು ಪ್ರಾರ್ಥನಾ ಮಾಡ್ತಿದ್ರಿ ಅಂದ್ರೆ ಅವ ಅಂತಾನ ನಮ್ಮವನ್ನ ಮಾಡಾಕತ್ತಲ್ಲ ಅವ್ನು ಸಿದ್ಧಾರ್ಥ ನೋಡು ಅವನೇ ಹೋಗಂತ ಇರ್ತಾರವ ಧ್ವನಿ ಮೇಲೆ ಹ್ಯಾಂಗೆ ನೀವು ಗುರ್ತ ಹಿಡ್ತಿರೋ ಹಂಗೆ ಭಗವಂತನು ನಿಮ್ಮ ಧ್ವನಿ ಮೇಲೆ ಅನುಪಮಾಚಲ ಭಕ್ತಿ ಭಾವಾನುಕೂಲನೇ ಅಬ್ಬ ಇಳ್ಕೊಂಡು ಎಲ್ಲಿ ಬೇಕಾದ್ರೆ ಕೈ ಹಾಕ್ರಿ ನೀವು ಸಿಗ್ತಾವ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ಅಂತ ಹೇಳ್ದಂಗೆ ಹಂಗೆ ವಿದ್ಯೆಗಳನ್ನು ಸಂಸ್ಕೃತ ವಿದ್ಯೆಯನ್ನು ಆ ಸಿದ್ಧಾರೂಢರು ಅಯ್ಯಪ್ಪ ಶಾಸ್ತ್ರಿ ಇವರಲ್ಲಿಗೆ ಸಂಸ್ಕೃತ ವಿದ್ಯಾಭ್ಯಾಸಕ್ಕಾಗಿ ಶಿವಪುತ್ರ ಸ್ವಾಮಿಗಳನ್ನು ಕಳಿಸಿಕೊಟ್ರು ಅವರು ಎಲ್ಲ ವಿದ್ಯೆಗಳನ್ನು ಬಲ್ಲಿದ್ರಾದ ಅವರು ಮೆಲ್ಲನೆ ಸಂಸ್ಕೃತ ಪಾಠವನ್ನು ಹೇಳುತ್ತಿದ್ದರು ಚಾಣಾಕ್ಷನಾದ ಶ್ರೀ ಶಿವಪುತ್ರೇಶನು ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ಸಂಸ್ಕೃತ ಭಾಷೆಯನ್ನು ಕಲಿತು ಹುಬ್ಬಳ್ಳಿಗೆ ಬಂದ ಸಂಸ್ಕೃತ ಭಾಷೆ ಆತು ಬಳಿಕ ಸದ್ಗುರು ಸಿದ್ಧಯತಿವರ ಗಳಿಲನೇ ತಮಿಳುನಾಡಿನ
ಚಲುವ ಚೆನ್ನೈ ಪಟ್ಟಣಕ್ಕೆ ತಾ ಹೊಂದಿಕೊಂಡಿರುವ ಬೆಳೆದುದ ಕೊಯ್ಲೂರ ಮಠದಲ್ಲಿ ಕಳಿಸುತ್ತಾ ನ್ಯಾಯಾದಿ ದರ್ಶನಗಳನ್ನು ತಿಳಿದೋದಿ ಬರಬೇಕೆಂದು ಕಳಿಸಿದರು. ಎಲ್ಲಿಗೆ? ಬಳಿಕ ಸಿದ್ಧಾರೂಢರು ತಮ್ಮ ಶಿಷ್ಯ ಶಿವಪತ್ರ ಸ್ವಾಮಿಯನ್ನು ತಮಿಳುನಾಡಿನ ಚೆನ್ನೈ ಪಟ್ಟಣಕ್ಕೆ ಸಮೀಪವಾಗಿರುವ ಕೊಯ್ಲೂರು ಮಠಕ್ಕೆ ನ್ಯಾಯಾದಿ ಷಡ್ ದರ್ಶನಗಳನ್ನು ಅಭ್ಯಾಸ ಮಾಡಿಕೊಂಡು ಬರಲಿಕ್ಕೆ ಕಳಿಸಿದ್ರು. ಷಡ್ ದರ್ಶನಗಳು ಅವು ಯಾವಪ್ಪ? ಷಡ್ ದರ್ಶನಗಳು ಸಾಂಖ್ಯ 1, ನ್ಯಾಯ 2. ಒಂದು ಸಾಂಖ್ಯ ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ, ಉತ್ತರ ಮೀಮಾಂಸ. ಇದಕ್ಕೇನಂತಾರೆ? ಷಡ್ ದರ್ಶನಗಳು. ನ್ಯಾಯದೊಳಗೆ ಏನದಪ್ಪ? ಇದು ಸಾಂಖ್ಯದೊಳಗೆ ಏನದ? ಕಪಿಲ ಮಹರ್ಷಿ ಬರೆದಾನ. ಪ್ರಕೃತಿ ಪುರುಷರ ಮುಂತಾದ ಪದಾರ್ಥಗಳನ್ನು ಅಲ್ಲಿ ಹೇಳ್ಕೊಂಬಂದಾರ. ಪ್ರಕೃತಿ ಪುರುಷರ ವಿವೇಕದಿಂದ ಪುರುಷ ಅಸಂಗಿಯಾಗಿದ್ದಾನೆ ಎಂಬ ಜ್ಞಾನದಲ್ಲಿ ಹೇಳಿರುವುದು. ಅದುವೇ ಸಾಂಖ್ಯಶಾಸ್ತ್ರದ ಪ್ರಯೋಜನವಾಗಿರುತ್ತದೆ. ಇದು ಕೂಡ ನಮಗೆ ನಾವು ಎಲ್ಲದರದ್ದು ಬಳಸ್ಕೊತೀವಿ. ವೇದಾಂತಿಗಳು ಸಾಂಖ್ಯಶಾಸ್ತ್ರ ತಗೋತೀವಿ, ನ್ಯಾಯದನ್ನು ತಗೋತೀವಿ. ಅದು ಸಂಪೂರ್ಣ ಅಲ್ಲ, ನಮಗೆ ಎಷ್ಟು ಬೇಕು ಅಟ್ಟ ಅಲ್ರಿ. ಈ ಸಾಂಖ್ಯದಿಂದ ಏನು ನಮಗೆ ಸಿಗ್ತದೆ ಅಂತಕ್ಯಾರ 90 ಲಕ್ಷಾರ್ಥವನ್ನು ಶೋಧ ಮಾಡುವುದರ ಮೂಲಕ ಮಹಾವಾಕ್ಯದಲ್ಲಿ ಉಂಟಾಗುವ ಅಭೇದ ಜ್ಞಾನದಲ್ಲಿ ಉಪಯೋಗಿಯಾಗಿದೆ. ಯಾವುದು? ಸಾಂಖ್ಯ. ಸಮ್ಯಕ್ ಖ್ಯಾಯತೆ ಇತಿ ಸಾಂಖ್ಯ. ಪ್ರಕೃತಿ ಪುರುಷರ ಸ್ವರೂಪವನ್ನು ಸಮ್ಯಕ್ ಸರಿಯಾಗಿ ಯಾವುದು ಹೇಳಿರುವುದೋ ಅದಕ್ಕೆ ಸಾಂಖ್ಯಯೋಗ ಅಂತ ಕರೀತಾರೆ. ಇನ್ನು ಯೋಗಶಾಸ್ತ್ರ ಅದು 4 ಪಾದಗಳಿಂದ ಕೂಡಿತೆ. ಪತಂಜಲಿ ಮುನಿಗಳು ಅದ ಕರ್ತೃವಾಗಿರುತ್ತಾರೆ. ಯೋಗ ಚಿತ್ತವೃತ್ತಿ ನಿರೋಧ. ಈ ಯೋಗ ನಮಗೆ ಎದಕ್ಕೆ ಉಪಯೋಗದ ಅಂತ ಕೇಳ, ಯೋಗದೊಳಗೆ ಧ್ಯಾನ ಮಾಡಿಸ್ತಾರೆ. ಗೊತ್ತದ ನಿಮಗೆ? ನಿಧಿಧ್ಯಾಸನ ಮಾಡಕ್ಕೆ ಹೇಳ್ತಾರೆ. ಅಂದ್ರೆ ನಿಧಿಧ್ಯಾಸನಕ್ಕೆ ನಮಗೆ ಉಪಯೋಗಿ ಅದ. ಯೋಗದೊಳಗೆ ಅದಾವಿಲ್ರಿ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ. ಧ್ಯಾನ ಅಂತ ತಿಲ್ಲ ಅದು ನಿಧಿಧ್ಯಾಸನಕ್ಕೆ ಉಪಯೋಗ ಆಗ್ತದೆ. ಧ್ಯಾನದೊಳಗೆ ಏಕಾಗ್ರತೆ ಬರ್ತೈತಿಲ್ಲ. ಅಹಂ ಬ್ರಹ್ಮಾಸ್ಮಿ ಇದು ನಿಧಿಧ್ಯಾಸನ. ಇದರಿಂದ ಏನಾಕತಿ ಅಂತ ಕೇಳಿದ್ರೆ ನಮಗೆ ಆ ನಿಧಿಧ್ಯಾಸನಕ್ಕೆ ಉಪಯೋಗ ಆಗ್ತದೆ ಧ್ಯಾನ. ಸಾಂಖ್ಯದಿಂದ ಪದಾರ್ಥ ಶೋಧನೆ, ಯೋಗದಿಂದ ಏನೋ ನಿಧಿಧ್ಯಾಸನದ ಸಮರ್ಥನೆ. ಮುಂದೆ ನ್ಯಾಯಶಾಸ್ತ್ರ ಕರ್ತನಾಗಿರ್ತಕ್ಕಂಥ ಗೌತಮ ಋಷಿ ಬರದಾನದನ್ನು. ಅದರಿಂದ ನಮಗೆ ಏನು ಸಿಗ್ತದೆ ಅಂದರೆ ಬುದ್ಧಿ ಹರ್ತಕತಿ. ಏನ್ರಿ? ಪ್ರಾಚೀನ ನಾಯಕರು, ನವೀನ ನಾಯಕರು. ಇವರು ಯಾವ ಖ್ಯಾತಿ ಹೇಳ್ಯಾರ ಗೊತ್ತೇನು? ಅನ್ಯಥಾ ಖ್ಯಾತಿ. ಆ ಹುತ್ತ ದೇಶದಲ್ಲಿರುವ ಆಣ್ಯ ದೇಶದಲ್ಲಿ ರಜ್ಜು ದೇಶದ ತೋರಿದಕ್ಕೆ ಅನ್ಯಥಾ ಖ್ಯಾತಿ ಅಂದವ. ಒಬ್ಬೇನಂದ ನವೀನ ಅನ್ಯವಾಗಿರ್ತಕ್ಕಂಥ ರಜ್ಜು ಅನ್ಯವಾದ ಸರ್ಪಾಕಾರವಾಗಿ ತೋರಿದಕ್ಕೆ ಅನ್ಯಥಾ ಖ್ಯಾತಿ ಅನ್ಬೇಕು ಅಂತ ಅವ ಅಂದ. ಇವರು ತರ್ಕ ಮಾಡ್ತಾರೆ, ಇಬ್ಬರು ಪ್ರಾಚೀನರು ನಾಯಕ. ಆ ತರ್ಕದಿಂದ ನಮಗೆ ಏನು ಸಿಗ್ತದೆ ಅಂತ ಕೇಳಿದ್ರೆ ಇವರು 21 ದುಃಖ ನಿವೃತ್ತಿಗೆ ಮೋಕ್ಷ ಅಂತ ಕರೀತಾರೆ ನ್ಯಾಯ. ಈ 21 ದುಃಖ ಬಂಧ ಸ್ವರೂಪ ಅದಾವ, ಅವುಗಳನ್ನು ಕಳೆದುಕೊಳ್ಳೋದೆ ಮೋಕ್ಷ ಅಂತಾರೆ. ಇಲ್ಲಿ ಈ ಯಾವುದು ನ್ಯಾಯಶಾಸ್ತ್ರದಲ್ಲಿ ಬುದ್ಧಿ ಹರ್ತು ಮಾಡ್ತದೆ. ಪ್ರಾಚೀನರು ನ್ಯಾಯಕರು ಕೂಡ ಬುದ್ಧಿ ಹರ್ತು ಮಾಡ್ತಾ ಇದ್ದಾರೆ. ಎಷ್ಟದು? ಈಗ 3 ಆಗ್ಯಾವ. ನ್ಯಾಯ 4ನೇದವ ಯಾವ? ವೈಶೇಷಿಕ ಕರ್ಮವನ್ನು ಹೇಳ್ತಾನೆ ಕಣಾದ ಮಹರ್ಷಿ. ಆ ಕರ್ಮ ನಮಗೆ ಎದಕ್ಕೆ ಉಪಯೋಗದ? ನಿಷ್ಕಾಮದಿಂದ ಕರ್ಮವನ್ನು ಆಚರಿಸುವುದರಿಂದ ಅಂತಃಕರಣ ಶುದ್ಧಿ ಆಗ್ತದೆ. ಕರ್ಮದ ಅದ್ರ ನಾವು ತಗೋತೀವಿ ಏನ್ರಿ? ಎದ್ರಾಗದು ವೈಶೇಷಿಕ ಶಾಸ್ತ್ರದಿಂದ ಕರ್ಮವನ್ನು ನಿಷ್ಕಾಮ ಮಾಡೋದು ನಾವು ಕಲ್ಕೋತೀವಿ.
ಆರನೇದು ಬ್ರಹ್ಮ ಮೀಮಾಂಸ, ಐದನೇದು ಪೂರ್ವಮೀಮಾಂಸ. ಈ ಪೂರ್ವಮೀಮಾಂಸದೊಳಗೆ ಪೂರ್ವಮೀಮಾಂಸ 12 ಅಧ್ಯಾಯ ಅದ. ಇಲ್ಲಿ ಜೈಮಿನಿ ಶಾಸ್ತ್ರಿ ಅದನ್ನು ಬರ್ದಾನ. ಈ ಕರ್ಮಗಳ ವರ್ಣನೆ ಅದ ಎದ್ರೊಳಗೆ, ಪೂರ್ವಮೀಮಾಂಸದೊಳಗೆ. ಆ ವೈಶೇಷಿಕದೊಳಗೆ ಪದಾರ್ಥಗಳ ಭೇದವನ್ನು ತಿಳಿಸೋದದ ವೈಶೇಷಿಕದೊಳಗೆ. ಇಲ್ಲಿ ಇವಂದೇನದ, ಕರ್ಮಗಳನ್ನು ನಿಷ್ಕಾಮವಾಗಿ ಆಚರಣೆ ಮಾಡಿದ್ರೆ ಅವನಿಗೆ ಕಲ್ತೀವಿ. ಆರನೇದು ಬ್ರಹ್ಮ ಮೀಮಾಂಸ, ಅಥಾತು ಬ್ರಹ್ಮ ಜಿಜ್ಞಾಸ ಅಂತ ಕರೀತಾರಲ್ಲ, ಆ ರೀತಿಯಾಗಿ ಶಂಕರಾಚಾರ್ಯರಿಂದ ರಚಿತವಾದ ಭಾಷ್ಯ ವ್ಯಾಖ್ಯಾನವೇ ಜೀವಬ್ರಹ್ಮರ ಅಭೇದವನ್ನು. ಅವರು ಉಳಿದವ್ರು ಯಾರು ಅಭೇದವನ್ನು ಹೇಳೋದಿಲ್ಲ. ಉತ್ತರ ಮೀಮಾಂಸ ವ್ಯಾಸ ಭಗವಾನರು ಬರೆದಿರ್ತಕ್ಕಂಥದ್ದಕ್ಕೆ ಯಾವ ಶಂಕರಾಚಾರ್ಯರು ಬರೆದಾರ ಭಾಷ್ಯವನ್ನು, ಅದರಿಂದ ನಮಗೆ ಏನು ಸಿಗ್ತದಂತ ಕೇಳಿದ್ರೆ ಅಭೇದ ಜ್ಞಾನ ಆಗ್ತದೆ. ಅಲ್ಲಿಗೆ ಎಲ್ಲ ಶಾಸ್ತ್ರಗಳ ಪ್ರಯೋಜನ ಆಗ್ತದೆ. ಈ ರೀತಿಯಾಗಿ ಅಲ್ಲಿ ಶಿವಪುತ್ರೇಶ ದರ್ಶನವೆಲ್ಲವನು ತಾ ಚತುರ ಬುದ್ಧಿಯ ಬಲ್ಲತನದಲ್ಲಿ ಕಲಿತು ಗಳಗಳ ನೀರು ಕುಡಿದಂತೆ ಸಲ್ಲಲಿತ ಶೈಲಿಯಲ್ಲಿ ಬೋಧಿಸುತ್ತೆಲ್ಲ ಬಟ್ಟುಗಳ ಬೆರಗುಗೊಳಿಸಿರೆ ಮೆಲ್ಲನೆ ಕೇಳಿದ್ರು ನಮ್ಮಿ ಮಠಕ್ಕೆ ಮರಿಯಂದು. ಅಲ್ಲಿ ಶಿವಪುತ್ರ ಸ್ವಾಮಿ ಹೇಳಿದೆಲ್ಲ ದರ್ಶನಗಳನ್ನು ಗಳಗಳ ನೀರು ಕುಡ್ದಂಗೆ ತಿಳ್ಕೊಂಡಂತ ಅಲ್ರಿ. ಯಾವುದನ್ನು? ದರ್ಶನ, 6 ದರ್ಶನಗಳನ್ನು. ಚರಿತೆಗೊಂದು ಮಾತು ಸಿದ್ಧಾಡ್ರು ಗಜದಂಡ ಗುರುಗಳನ್ನ ಕೇಳ್ಯಾರ, ನೆನಪಾಗ್ತತನು? ಷಡ್ದರ್ಶನಗಳನ್ನು ತಿಳಿದಿರ್ತಕ್ಕಂಥ ಲಕ್ಷಣ ಏನು ಕೇಳ್ಯಾನಿಲ್ಲ? ನೆನಪಾಕತ್ತಿಲ್ಲ? ಷಡ್ದರ್ಶಗಳನ್ನ ತಿಳಿದವನ ಲಕ್ಷಣ ಏನು? ಅಸಂಭಾವನಾ ವಿಪರೀತ ಭಾವನಾ ರಹಿತವಾಗಿ ಅಲ್ಲ, ಅದುವೇ ಏನದ ಅಂತ ಕೇರ ಅಸಂಭಾವನಾ ಏನ್ರಿ ವಿಪರೀತ ಭಾವನೆಗಳನ್ನು ತೆಗಿತದ ಅಲ್ರಿ. ಅಸಂಭಾವನೆದೊಳಗೆ 2 ಅದಾವ, ಒಂದು ಪ್ರಮಾಣಗತ ಸಮಸ್ಯೆ, ಒಂದು ಪ್ರಮೇಯಗತ. ಶ್ರವಣದಿಂದ ಪ್ರಮಾಣಗತ ಸಮಸ್ಯೆ ಅದಲ್ರಿ, ಮನದಿಂದ ಪ್ರಮೇಯಗತ ಸಮಸ್ಯೆ. ಒಂದು ಅಸಂಭಾವನಾಗಂದ್ರೆ ಏನದ? ಅಸಂಭಾವನಾ ಅಂತಂದ್ರೆ ವಿಪರೀತ ತಿಳುವಳಿಕೆ. ಅಸಂಭಾವನ ಅಂದ್ರೆ ವಿಪರೀತ ತಿಳುವಳಿಕೆ. ಅದು ಮನನದಿಂದ ನಿವೃತ್ತಿ, ಶ್ರವಣ ಮನನ ನಿಧಿಧ್ಯಾಸನ. ಈ ರೀತಿಯಾಗಿ ಅವ ಅಲ್ಲಿ ಕಲ್ತದ್ದೆಲ್ಲ ಆ ಷಡ್ದರ್ಶಗಳನ್ನ ಅಲ್ಲಿದ್ದ ಶಿಷ್ಯರಿಗೆ ಹೇಳ್ತಕ್ಕಂಥದ್ದು ನೋಡಿ ಅವ ಮೆಲ್ಲಕ್ಕೆ ಕಿವ್ಯಾಗ ಅಂದತ್ತ, ನೀವು ಭಾಳ ವಿದ್ಯಾವಂತದ್ರಿ, ನಮ್ಮ ಮಠಕ್ಕೆ ಉತ್ತರಾಧಿಕಾರಿ ಹಾಕ್ರಿ ಅಂದತ್ತವ. ಎಲ್ಲದು? ಈ ರೀತಿಯಾಗಿ ಅವು ಶಿವಪುತ್ರ ಸ್ವಾಮಿಯನ್ನು ಕೊಯ್ಲೂರು ಮಠದಲ್ಲಿ ನ್ಯಾಯಾಧೀಶ ದರ್ಶನಗಳನ್ನು ಗಳಗಳನ್ನೇ ನೀರು ಕುಡಿದಂತೆ ಮಾಡಿದನು. ಆ ಮಠದ ಪಾಠಶಾಲೆಯಲ್ಲಿ ಅಭ್ಯಾಸಕ್ಕೆ ಅಂತ ಬಂದ ಎಲ್ಲ ಒಟ್ಟುಗಳಿಗೆ ಅದನ್ನು ಬೋಧಿಸಿದನು. ಆ ಶೈಲಿ ಬಲು ಸುಂದರವಾಗಿತ್ತು. ಅದರಲ್ಲಿ ಎಲ್ಲ ಒಟುಗಳು ಆ ಬೋಧಿಯನ್ನು ಬೆರಗಾಗಿ ಕೇಳುತ್ತಿದ್ದರು. ಆ ಚತುರತನ ಮೆಚ್ಚಿ ಅವರಂದರು, ಸ್ವಾಮಿಗಳು ಹಿರಿಯ ಭಕ್ತರು, ಇವರನ್ನೇ ನಮ್ಮ ಮಠಕ್ಕೆ ಉತ್ತರಾಧಿಕಾರಿಯನ್ನ ಮಾಡ್ರಿ ಅಂತ ಕೇಳಿದ್ರಂತ. ನೀನು ಉತ್ತರಾಧಿಕಾರಿ ಆಗ್ತೇನಪ್ಪ ಶಿವಪುತ್ರಪ್ಪ ಅಂತ ಕೇಳಿದ್ರತ್. ತುಂಬಿ ಸಿರಿ ಸಂಪತ್ತು ಮಠದೊಳಗಲ್ಲಿ ತುಂಬಿ ಸಿರಿ ಸಂಪತ್ತು ಮಠದೊಳಗೆ ಇಂಬುಗೊಟ್ಟ ಧವಸ ಧಾನ್ಯ ಸಂಭ್ರಮಿಸಿ ಸಿರಿ ಮುಕುಟ ಆನೆ ಅಂಬಾರಿ ಇಟ್ಟೆಲ್ಲ ಅದ ಅಲ್ಲಿ ಏನ್ರಿ. ನಂಬುಗೆ ನಿಜ ಸೇವಕರು ಅಷ್ಟೇ ಅಲ್ಲ, ಭಾವ್ಯ ಸುರಪತಿ ಪದವು ನಮ್ಮಯ ಶಂಭುಲಿಯಂಗಾರೂಢೇಶನ ಸಮಕ್ಕೆ ಹೋಗ್ಯಂದ, ಸರಿ ಎಲ್ಲ ಹೋಗ್ಯಂದ. ನಿಮ್ಮ ಆನೆ ಅಂಬಾರಿ ಆ ದವಸ ಧಾನ್ಯ ಆ ಸಂಪತ್ತು ನಮ್ಮ ಸಿದ್ಧಾರಣ ಪಾದದ ಧೂಳಿ ಸಮಾನ ಆಗುದಿಲ್ಲ, ಹೋಗ ಅಂದತ್ತವ. ಎಷ್ಟದೇ ಆ ವಿದ್ಯೆ ಎಷ್ಟದ ಇದು ಸದ್ಗುರುನಾಥನಲ್ಲಿ ಶ್ರದ್ಧೆ ಎಟ್ಟದ. ನಿಮ್ಮ ಮಠ ನನಗೆ ಬೇಕಾಗಿಲ್ಲ, ನಮ್ಮ ಸಿದ್ಧಾರೂಢ ಪಾದಕ್ಕೆ ಧೂಳಿಗೆ ಸಮಾನ ಹಾಕಿಲ್ಲ ಅಂತ ತಿರುಗಿ ಎಲ್ಲಿ ಬಂದ? ಹುಬ್ಬಳ್ಳಿಗೆ ಬಂದ. ಮುಂದೆ ಏನು ಮಾಡಿದ ಅನ್ನೋದನ್ನು ನಾಡಿನ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ್.